ದೇವರ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಈ ಬೆಳಗಿನ ಸಮಯ ನಾವು ನಮ್ಮ ಮನೆಗಳಲ್ಲಿ ಕುಟುಂಬವಾಗಿ ಆರಾಧನೆಗೆ ಸೇರಿ ಬಂದಿದ್ದೇವೆ. ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭ ವಂದನೆಯನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನು ಆರಾಧನೆಗಾಗಿ ನಾವು ಆಹ್ವಾನಿಸುತ್ತೇವೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ನಾವಿದ್ದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ದೇವರ ಪ್ರಸನ್ನತೆ ಎಳೆದು ಬರುವ ಹಾಗೆ ದೇವರ ಕೃಪೆಯನ್ನು ನಾವು ಹೊಂದಿಕೊಂಡಂತೆ ಮತ್ತೊಂದು ಆವರ್ತಿ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸುವ ಹಾಗೆ ದೇವರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳುವ. ಕಣ್ಣು ಮುಚ್ಚಿಕೊಂಡು ನಮ್ಮ ತಲೆಯನ್ನು ಬಾಗಿಸಿ ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸಿಕೊಳ್ಳುವ. ಮಹಿಮೆಯ ತಂದೆಯೇ, ನಮ್ಮನ್ನು ಅತಿಯಾಗಿ ಪ್ರೀತಿಸುವಂಥ ದೇವರೇ, ಪರಿಶುದ್ಧ ಆತ್ಮನ ಸಹಾಯದೊಂದಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ಸ್ವಾಮಿ, ಈ ದಿನ ನಮಗಾಗಿ ನೇಮಕ ಮಾಡಿದ್ದಿ. ನಿನ್ನ ಪ್ರಸನ್ನತೆಯನ್ನು ಬಯಸುತ್ತೇವೆ, ನಿನ್ನ ಹಸ್ತಬಲವನ್ನು ಬಯಸುತ್ತೇವೆ, ನಿನ್ನ ಸಮಾಧಾನವನ್ನು ನಾವು ಬಯಸುವವರಾಗಿದ್ದೇವೆ. ಕರ್ತ, ನಿನ್ನ ಪ್ರಸನ್ನತೆ ನಿನ್ನ ಆರಾಧಿಸುವಂಥ ವೇಳೆಯಲ್ಲಿ, ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ವೇಳೆಯಲ್ಲಿ ನಮ್ಮ ಮೇಲೆ ಆವರಿಸಿಕೊಳ್ಳಲೆಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಸ್ವಾಮಿ, ಎಲ್ಲ ಗಲಿಬಿಲಿಗಳಿಂದ, ಎಲ್ಲ ಅಡಚಣೆಗಳಿಂದ ಸ್ವಾಮಿ ದೇವರೇ, ನಾವು ಪ್ರತ್ಯೇಕ ಹೊಂದಿದವರಾಗಿ, ಸ್ವತಂತ್ರ ಹೊಂದಿದವರಾಗಿ, ನಿನ್ನ ಆತ್ಮನ ಬಲದಿಂದ ನಾವು ನಿನ್ನ ಆರಾಧಿಸುವುದಕ್ಕೆ ಹೃದಯದಿಂದ, ಮನಸ್ಸಿನಿಂದ ಸ್ವಾಮಿ ನಿನ್ನ ಕೊಂಡಾಡುವುದಕ್ಕೆ ನಮಗೆ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ಸಹಾಯ ನಮಗಿರಲಿ ಸ್ವಾಮಿ, ಪ್ರಾರ್ಥಿಸುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರ ವಾಕ್ಯ ಹೇಳುತ್ತದೆ 2 ಕೊರಿಂಥ 4ನೇ ಅಧ್ಯಾಯದ 15ನೇ ವಚನದಲ್ಲಿ, ದೇವರ ಕೃಪೆಯು ಬಹು ಜನರೊಳಗೆ ಕೃತಜ್ಞತೆಯನ್ನು ಹುಟ್ಟಿಸುವುದರಿಂದ ದೇವರಿಗೆ ಹೆಚ್ಚಾದ ಸ್ತೋತ್ರವನ್ನು ಉಂಟು ಮಾಡುವುದು ಎಂಬುದಾಗಿ. ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸುವ ದೇವರ ಕೃಪೆಯು ನಮ್ಮೆಲ್ಲರೊಳಗೆ ಆವರಿಸುವುದರ ನಿಮಿತ್ತವಾಗಿ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಅರ್ಹತೆ ಹೊಂದಿದ್ದೇವೆ. ದೇವರು ನಮ್ಮಿಂದ ಘನತೆಯನ್ನು ಹೊಂದುವುದಕ್ಕೆ ಆತನು ಬಯಸುತ್ತಾನೆ. ಪ್ರೇರೆ, ಅಪರಿಮಿತವಾಗಿರುವಂಥ ಕೃಪೆ ಆತನು ನಮ್ಮ ಮೇಲೆ ಸುರಿಸಿದ್ದಾನೆ. ಕೃಪೆ ಎಂಬುದಾಗಿ ನಾವು ಹೇಳುವಾಗ ಪ್ರೇರೆ, ಅಯೋಗ್ಯರಾಗಿರುವಂಥ ನಮ್ಮ ಮೇಲೆ ದೇವರು ತೋರಿಸಿರುವಂಥ ಅತಿಶಯವಾದ ಪ್ರೀತಿಯೇ ಕೃಪೆಯಾಗಿದೆ. ಈ ಕೃಪೆಯನ್ನು ನೆನೆಸಿಕೊಂಡವರಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಎಲ್ಲೋ ಇದ್ದ, ಹೇಗೋ ಇದ್ದ ನಮ್ಮನ್ನು ಕರೆದಿದ್ದಾನೆ. ಸ್ವರಕ್ತದಿಂದ ತನಗಾಗಿ ಸಂಪಾದಿಸಿಕೊಂಡಿದ್ದಾನೆ. ತನ್ನ ಭಕ್ತರನ್ನಾಗಿ ಮಾರ್ಪಡಿಸಿದ್ದಾನೆ. ಎಂದು ನಮ್ಮನ್ನು ಆತನನ್ನು ಸೇವಿಸುವುದಕ್ಕಾಗಿ, ಆರಾಧಿಸುವುದಕ್ಕಾಗಿ ನಮ್ಮನ್ನು ಕರೆದಿರುವಾಗ ಬನ್ನಿ ನಾವು ಒಂದಾಗಿ ಆರಾಧಿಸೋಣ. ಹೃದಯದಿಂದ ಆತನಿಗೆ ಕೀರ್ತನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕರ್ತನನ್ನು ನಾವು ಮಹಿಮೆ ಪಡಿಸೋಣ. ಹಾಲೆಲೂಯ. ನಿನಗೆ ಸ್ತೋತ್ರ ಸ್ವಾಮಿ. ರಕ್ಷಕನೇ, ನಾವು ನಿನ್ನನ್ನು ಕೀರ್ತಿಸುತ್ತೇವೆ ದೇವರೇ. ಬಲಹೀನತೆಯಲ್ಲಿ ಬಲವನ್ನು ಕೊಡುವಂಥ ನಮ್ಮ ಕರ್ತನು ಸ್ವಾಮಿ. ನಮ್ಮ ಕಣ್ಣೀರನ್ನು ಒರೆಸಿ ನಮಗೆ ಬಲವನ್ನು ಕೊಡುವ ಆತನು ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಅರ್ಪಣೆ ಸಮರ್ಪಣೆ ಯೇಸು ರಾಜ ನಿನಗೆ. ಅರ್ಪಣೆ ಸಮರ್ಪಣೆ ಯೇಸು ರಾಜ ನಿನಗೆ. ಹಲ್ಲೆಲೂಯಾ, ನಿನ್ನ ಆರಾಧಿಸುವೆ. ಹಲ್ಲೆಲೂಯಾ, ನಿನ್ನ ಕೊಂಡಾಡುವೆ. ಹಲ್ಲೆಲೂಯಾ, ನಿನ್ನ ಆರಾಧಿಸುವೆ. ಹಲ್ಲೆಲೂಯಾ, ನಿನ್ನ ಕೊಂಡಾಡುವೆ. ಬಲಹೀನತೆಯಲ್ಲಿ ಬಲಪಡಿಸುವೆರಿ ನನ್ನ ಪ್ರೀತಿಯ ತಂದೆಯೇ. ಕಣ್ಣೀರಿನ ಮಧ್ಯದಲ್ಲಿಯೂ ಸಂತೈಸುವ ನನ್ನ ತಾಯಿಯೇ. ಬಲಹೀನತೆಯಲ್ಲಿ ಬಲಪಡಿಸುವೆರಿ ನನ್ನ ಪ್ರೀತಿಯ ತಂದೆಯೇ. ಕಣ್ಣೀರಿನ ಮಧ್ಯದಲ್ಲಿಯೂ ಸಂತೈಸುವ ನನ್ನ ತಾಯಿಯೇ. ಹಲ್ಲೆಲೂಯಾ, ನಿನ್ನ ಆರಾಧಿಸುವೆ. ಹಲ್ಲೆಲೂಯಾ,
ಕೊಂಡಾಡುವೆ. ನನ್ನ ಜೊತೆಯಲ್ಲಿ ಇರುವಾತನೇ ಯೆಹೋವ ಶಮ್ಮ ನೀನೇ. ನನಗೆ ಜಯವನ್ನು ಕೊಡುವಾತನೇ ಯೆಹೋವ ನಿಸ್ಸಿ ನೀನೇ. ನನ್ನ ಜೊತೆಯಲ್ಲಿ ಇರುವಾತನೇ ಯೆಹೋವ ಶಮ್ಮ ನೀನೇ. ನನಗೆ ಜಯವನ್ನು ಕೊಡುವಾತನೇ ಯೆಹೋವ ನಿಸ್ಸಿ ನೀನೇ. ಹಲ್ಲೆಲೂಯಾ ನಿನ್ನ ಆರಾಧಿಸುವೆ. ಹಲ್ಲೆಲೂಯಾ ನಿನ್ನ ಕೊಂಡಾಡುವೆ. ಹಲ್ಲೆಲೂಯಾ ನಿನ್ನ ಆರಾಧಿಸುವೆ. ಹಲ್ಲೆಲೂಯಾ ನಿನ್ನ ಕೊಂಡಾಡುವೆ. ಅರ್ಪಣೆ ಅರ್ಪಣೆ ಸಮರ್ಪಣೆ ಯೇಸು ರಾಜ ನಿನಗೆ. ಅರ್ಪಣೆ ಸಮರ್ಪಣೆ ಯೇಸು ರಾಜ ನಿನಗೆ. ಹಲ್ಲೆಲೂಯಾ ನಿನ್ನ ಆರಾಧಿಸುವೆ. ಹಲ್ಲೆಲೂಯಾ ನಿನ್ನ ಕೊಂಡಾಡುವೆ. ಹಲ್ಲೆಲೂಯಾ ನಿನ್ನ ಆರಾಧಿಸುವೆ. ಹಲ್ಲೆಲೂಯಾ ನಿನ್ನ ಕೊಂಡಾಡುವೆ. ಹಲ್ಲೆಲೂಯಾ ನಿನ್ನ ಆರಾಧಿಸುವೆ. ಹಲ್ಲೆಲೂಯಾ ನಿನ್ನ ಕೊಂಡಾಡುವೆ. ಹೌದು ಯೇಸುವೆ, ನಮ್ಮ ಜೀವಾತ್ಮಗಳ ಒಡೆಯನೇ, ನಿನಗೆ ನಾವು ವಂದನೆಯನ್ನು ಸಲ್ಲಿಸುತ್ತೇವೆ. ಹೌದು ಕರ್ತನೇ, ನಾವು ನಿನ್ನನ್ನು ಘನಪಡಿಸುತ್ತೇವೆ. ನೀನು ಒಳ್ಳೆಯ ದೇವರಾಗಿದ್ದಿ ಸ್ವಾಮಿ. ಬಲಹೀನತೆಯಲ್ಲಿ ಬಲವನ್ನು ಕೊಡುತ್ತಿ, ನಮ್ಮನ್ನು ಆಧರಿಸುತ್ತಿ, ನಮ್ಮನ್ನು ಸಂತೈಸುತ್ತಿ, ನಮ್ಮನ್ನು ಮುನ್ನಡೆಸುತ್ತಿ ಸ್ವಾಮಿ. ನಿನ್ನ ಅಭಯ ಹಸ್ತವನ್ನು ಚಾಚಿ ದೇವರೇ ನಿತ್ಯವೂ ನಮ್ಮನ್ನು ಪೊರೆಯುತ್ತಿ. ನೀನು ನಂಬಿಗಸ್ತನು, ನೀನು ಸತ್ಯಸಂಧನು ಸ್ವಾಮಿ. ನಿನ್ನನ್ನು ಆರಾಧಿಸುತ್ತೇವೆ. ನಿನ್ನ ಶ್ರೇಷ್ಠ ನಾಮವನ್ನು ನಾವು ಕೀರ್ತಿಸುತ್ತೇವೆ. ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ದೇವರೇ, ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಸೋಲಿನ ಅನುಭವದಲ್ಲೂ ನಮ್ಮನ್ನು ಜಯಕ್ಕೆ ನಡೆಸುವಂಥ ನಂಬಿಗಸ್ತನಾಗಿರುವ ದೇವರು ಸ್ವಾಮಿ. ದೇವರೇ, ನಮ್ಮನ್ನು ಸ್ವಾಮಿ ಮುನ್ನಡೆಸುವಂಥ ಜೀವನಾಯಕನು ನೀನಾಗಿದ್ದಿ. ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಶ್ರೇಷ್ಠ ನಾಮವನ್ನು ದೇವರೇ ನಾವು ಒಂದಾಗಿ ಹೊಗಳುತ್ತೇವೆ, ನಿನ್ನನ್ನು ಮಹಿಮೆ ಪಡಿಸುತ್ತೇವೆ ಸ್ವಾಮಿ. ದೇವರೇ, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ನೀನು ಆಸೀನಾರೂಢನಾಗಿದ್ದಿ. ಅದಕ್ಕಾಗಿ ನಾವು ನಿನ್ನ ಶ್ರೇಷ್ಠ ನಾಮವನ್ನು ಉನ್ನತಕ್ಕೇರಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ ಸ್ವಾಮಿ. ಹೌದು, ಏಕೆಂದರೆ ನಮ್ಮ ಆಶ್ರಯ ಬುನಾದಿ, ಸ್ಥಿರವಾಗಿರುವಂಥ ಅಸ್ಥಿವಾರ ನೀನು ಸ್ವಾಮಿ. ನಮ್ಮನ್ನು ಕಾಯುವಂಥ ಗುರಾಣಿ ಖೇಡ್ಯವು, ನಮ್ಮನ್ನು ಕಾಯುವ ಡಾಲು ನೀನಾಗಿದ್ದಿ. ನಮ್ಮ ಭರವಸೆ ನಿನ್ನಲ್ಲಿ ಸ್ವಾಮಿ. ದೇವರೇ, ಇದುವರೆಗೂ ನೀನು ನಮ್ಮನ್ನು ಮುನ್ನಡೆಸಿದ್ದಿ, ನಮ್ಮ ಜೊತೆ ಇದ್ದಿ ಸ್ವಾಮಿ. ತೂಕಡಿಸದಂತೆ ಸ್ವಾಮಿ, ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ನಿನ್ನ ಹಸ್ತಗಳಲ್ಲಿ ನಮ್ಮನ್ನು ಪೊರೆಯುತ್ತಿ. ನಿನ್ನನ್ನು ವಂದಿಸುತ್ತೇವೆ, ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಘನತೆ ನಿನಗೆ. ನನ್ನ ಆಶ್ರಯ ಗಿರಿಯು ನೀನೇ, ನನ್ನ ಕಾಯುವ ಕರ್ತನು ನೀನೇ ಎಂಬುದಾಗಿ ನಾವು ನಿನ್ನಲ್ಲಿ ಸ್ವಾಮಿ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತಾ ನಿನ್ನ ನಾಮವನ್ನು ಘನಪಡಿಸುತ್ತೇವೆ. ಮಹಿಮೆ ನಿನಗೆ ಸ್ವಾಮಿ. ನನ್ನ ಆಶ್ರಯ ಗಿರಿಯು ನೀನೇ, ನನ್ನ ಕಾಯುವ ಕರ್ತ ನೀನೇ. ನನ್ನ ಆಶ್ರಯ ಗಿರಿಯು ನೀನೇ, ನನ್ನ ಕಾಯುವ ಕರ್ತ ನೀನೇ.
ನಿನ್ನ ರೆಕ್ಕೆಯ ನೆರಳಿನಲ್ಲಿ ನಾನೆಂದು ಆನಂದಿಸುವೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ನಾನೆಂದು ಆನಂದಿಸುವೆ. ಪರಿಶುದ್ಧನೇ ನನ್ನ ಪೋಷಕನೇ, ಸ್ತುತಿಗೆ ಯೋಗ್ಯ ನೀನೇ. ಪರಿಶುದ್ಧನೇ ನನ್ನ ಪೋಷಕನೇ, ಸ್ತುತಿಗೆ ಯೋಗ್ಯ ನೀನೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ ನಿನಗೆ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ ನಿನಗೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಯೇಸು ರಾಜ ನನ್ನ ಬಲವಾದೆ, ಯಾವುದಕ್ಕೂ ಭಯ ಪಡೆನು. ಯೇಸು ರಾಜ ನನ್ನ ಬಲವಾದೆ, ಯಾವುದಕ್ಕೂ ಭಯ ಪಡೆನು. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ ನಿನಗೆ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ ನಿನಗೆ. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ರಾಜಾನಿ ಮಾಡಿದ ಉಪಕಾರವ ಎಂದೆಂದು ಸ್ಮರಿಸುವೆನು. ರಾಜಾನಿ ಮಾಡಿದ ಉಪಕಾರವ ಎಂದೆಂದು ಸ್ಮರಿಸುವೆನು. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ ನಿನಗೆ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ ನಿನಗೆ. ಜೀವಿಸುವ ದಿನಗಳೆಲ್ಲ, ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ರಾಜಾನಿ ಮಾಡಿದ ಉಪಕಾರವ
ಆತ್ಮನೇ ಆರಾಧನೆ ನಿನಗೆ ಆರಾಧನೆ ಆರಾಧನೆ ತಂದೆಯೇ ಆರಾಧನೆ ಯೇಸುವೇ ಆರಾಧನೆ ಆತ್ಮನೇ ಆರಾಧನೆ ನಿನಗೆ ಆರಾಧನೆ ನಿನಗೆ ಯೇಸುವೇ, ಸಮಸ್ತ ಕೋಡಿಯನಾಗಿರುವಂಥ ನಮ್ಮ ತಂದೆಯೇ, ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಳಿಸಿರುವುದಾಗಿ ಹೇಳಿರುವಂಥ ಕರ್ತನೆ, ಕೃಪೆಯಿಂದ ಆದುಕೊಂಡಂಥ ನಾವು, ನಿನ್ನ ಕೃಪೆಗೆ ಪಾತ್ರರಾಗಿರುವಂಥ ನಾವು, ನಮ್ಮ ಹೃದಯದಿಂದ ನಾವು ನಿನ್ನನ್ನು ಸೇವಿಸುತ್ತೇವೆ ಸ್ವಾಮಿ. ದೇವರೇ, ಅತಿಶಯವಾಗಿರುವಂಥ ಕೃಪೆ ನಿತ್ಯವೂ ಹೊಸದಾಗಿ ನಮ್ಮ ಮೇಲೆ ಸುರಿಸಲ್ಪಡುವಂಥ ಆ ನಿನ್ನ ಕೃಪೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯದ 10ನೇ ವಚನದಲ್ಲಿ ನೀನು ಹೀಗೆ ಮಾತನಾಡುತ್ತೀ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಬೆಟ್ಟಗಳು ಕದಲಿಯಾವು, ಗುಡ್ಡಗಳು ಸ್ಥಳವನ್ನು ಬಿಟ್ಟು ಹೋದವು, ಆದಾಗ್ಯೂ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ಸಮಾಧಾನದ ಒಪ್ಪಂದವು ಅದು ಕದಲದು ಎಂಬುದಾಗಿ ಹೇಳಿರುವಂಥ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಶಾಶ್ವತವಾಗಿರುವಂಥ ಪ್ರೀತಿಯಿಂದ ನಮ್ಮನ್ನು ನೀನು ಸೆಳೆದುಕೊಂಡಿದ್ದಿ ಸ್ವಾಮಿ. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ, ನಿನಗೆ ಘನತೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನೀನೇ ನಮ್ಮನ್ನು ಹೊತ್ತು ಸಲಹುವಂಥ ತಂದೆ. ದೇವರೇ, ಈ ದಿನಮಾನದವರೆಗೂ ಸ್ವಾಮಿ ಆ ನಂಬಿಗಸ್ತತೆಯನ್ನು ನೀನು ಕಾಪಾಡಿಕೊಂಡಿದ್ದಿ. ಏಕೆಂದರೆ ನುಡಿದಂಥ ದೇವರು, ವಾಗ್ದಾನ ಮಾಡಿದಂಥ ದೇವರು, ನೀ ನಂಬಿಗಸ್ತನಾಗಿದ್ದಿ ಸ್ವಾಮಿ. ಅದಕ್ಕಾಗಿ ನಿನ್ನ ಶ್ರೇಷ್ಠ ನಾಮಕ್ಕೆ ನಾವು ವಂದಿಸುತ್ತೇವೆ, ಗೌರವಿಸುತ್ತೇವೆ ಸ್ವಾಮಿ. ಹಾಡಿದ ಹಾಗೆ ನಮ್ಮ ಜೀವಿತ ಕಾಲವೆಲ್ಲ ನಿನ್ನ ನಾಮವೊಂದನ್ನೇ ನಾವು ವರ್ಣಿಸುತ್ತೇವೆ, ನಿನ್ನ ಉಪಕಾರ ಸ್ಮರಿಸುತ್ತೇವೆ ಸ್ವಾಮಿ. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ರಾಜ. ಈ ಹೊತ್ತು ದೇವರೇ, ನಿನ್ನ ಪ್ರಸನ್ನತೆ ದೇವರೇ ನಮ್ಮೆಲ್ಲರಲ್ಲಿ ಸ್ವಾಮಿ ನೆಲೆಗೊಂಡದಕ್ಕಾಗಿ ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಮಹಿಮೆ ನಿನಗಿರಲಿ ಸ್ವಾಮಿ. ನಾವು ಪ್ರಾರ್ಥಿಸಿ ಹೊಂದಿದ್ದೇವೆ ಯೇಸು ಕ್ರಿಸ್ತನ ಅದ್ಭುತವಾದ ನಾಮದಲ್ಲಿ ತಂದೆಯೇ, ಆಮೇನ್. ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಈ ವೇಳೆಯಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ಸಮಯ. ನಾವು ನಮ್ಮ ಸಭಾಪಾಲಕರನ್ನು ದೇವರ ಸಂದೇಶವನ್ನು ಕೊಡುವುದಕ್ಕೆ ಆಹ್ವಾನಿಸುತ್ತೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಮಹಿಮೆಯಾಗಲಿ. Praise the Lord. Hallelujah. Praise the Lord. Hallelujah. Let's bow our heads before the Lord before we share the word. ದೇವರ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ ನಮ್ಮ ತಲೆಬಾಗಿ ಪ್ರಾರ್ಥಿಸೋಣ. Lord, as we open your word, you open our eyes and understanding to ದೇವರೇ, listen and to understand. ದೇವರೇ, ನಿನ್ನ ವಾಕ್ಯಗಳನ್ನು ನಾವು ಕೇಳುವಾಗ ನಮ್ಮ ಹೃದಯ ಮನಸ್ಸುಗಳನ್ನು ನೀನು ತೆರೆಯ ಮಾಡು, ನಮ್ಮ ತಿಳುವಳಿಕೆಯನ್ನು ತೆರೆಯ ಮಾಡು. Let the Holy Spirit be our teacher and guide. ಪರಿಶುದ್ಧಾತ್ಮನು ನಮಗೆ ಬೋಧಕನು, ನಮ್ಮನ್ನು ಮಾರ್ಗದರ್ಶಿಸುವಾತನೂ ಆಗಿರಲಿ. In Jesus' name. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. Today I want to speak an important subject called sin, or there is a sin in aspect in the church. ಈ ದಿನ ಒಂದು ಪ್ರಾಮುಖ್ಯವಾದ ವಿಷಯದ ಬಗ್ಗೆ ನಾನು ಮಾತನಾಡಲು ಬಯಸ್ತೇನೆ. ಪಾಪದ ವಿಷಯವಾಗಿ, ಸಭೆಯಲ್ಲಿ ಪಾಪ ಇರಲು ಸಾಧ್ಯವೇ ಎನ್ನುವ ವಿಷಯದ ಬಗ್ಗೆ. So this is one thing that we need to understand. ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. Let me read from the book of 1 Corinthians chapter 5. 1 ಕೊರಿಂಥ 5ನೇ ಅಧ್ಯಾಯದಿಂದ ಕೆಲವು ವಾಕ್ಯಗಳನ್ನು ಓದಿಕೊಳ್ಳೋಣ. Verses 1 to 8. Please follow carefully. 1ರಿಂದ 8ನೇ ವಾಕ್ಯದವರೆಗೆ ದಯವಿಟ್ಟು ಗಮನ ಕೊಡಿರಿ. It is actually reported that there is sexual immorality among you, and such sexual immorality is not even named among the Gentiles, that a man has his father's wife, and you are puffed up and have not rather mourned, that he who has done this deed might be taken away from among you. For I indeed, as absent in body but present in spirit, have already judged, as though I were present, him who has so done this deed. In the name of our Lord Jesus Christ, when you are gathered together, along with my spirit, with the power of the Lord Jesus Christ, deliver such a one to Satan for the destruction of the flesh, that his spirit may be saved in the day of the Lord Jesus. Your glory is not good. Do you not know that a little leavens the whole lump? Therefore, purge out the old leaven, that you may be a new lump, since you truly are unleavened. For indeed Christ our Passover was sacrificed for us. Therefore, let us keep the feast, not with old leaven, nor with the leaven of malice and wickedness,
but with the unleavened bread of sincerity and truth. 1 ಕೊರಿಂಥ 5ನೇ ಅಧ್ಯಾಯದ ಮೊದಲ 8 ವಾಕ್ಯಗಳು. ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ, ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ, ಅಂತಹ ಜಾರತ್ವವು ಅನ್ಯ ಜನರಲ್ಲಿಯೂ ಇಲ್ಲ. ಹೀಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಉಬ್ಬಿಕೊಂಡೇ ಇದ್ದೀರಲ್ಲ. ನಾನಂತೂ ದೇಹದಿಂದ ದೂರವಾಗಿದ್ದರೂ ಆತ್ಮದಿಂದ ಹತ್ತಿರದಲ್ಲಿದ್ದು ಈ ಕಾರ್ಯ ಮಾಡಿದವನನ್ನು ಕುರಿತು ಆಗಲೇ ಹತ್ತಿರವಿದ್ದವನಂತೆ ತೀರ್ಪು ಮಾಡಿದ್ದೇನೆಂದರೆ, ನೀವು ನನ್ನ ಆತ್ಮನು ಕರ್ತನಾದ ಯೇಸುವಿನ ಸಾಮರ್ಥ್ಯ ಸಹಿತ ಒಟ್ಟುಗೂಡಿ ಬಂದಿರಲಾಗಿ ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ನೀವು ಹಿಗ್ಗುವುದು ಒಳ್ಳೆಯದಲ್ಲ. ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದು. ನೀವು ಹುಳಿಯಿಲ್ಲದವರು ಎನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತೆ ಆಗಿರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದ್ಯಾವುದೆಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. No, the first thing that we need to look into it is whether there is a sin aspect in the church of God today. ನಾವು ಮೊದಲನೇದಾಗಿ ನೋಡಬೇಕಾದಂಥ ವಿಷಯ, ಸಭೆಯೊಳಗೆ ಪಾಪದ ಒಂದು ವಿಷಯ ಇರುತ್ತೋ ಇಲ್ಲವೋ ಎಂಬುದಾಗಿ. No, because that we are saved by the grace of our Lord Jesus Christ. ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯ ನಿಮಿತ್ತ ನಾವು ರಕ್ಷಿಸಲ್ಪಟ್ಟಿದ್ದೇವೆ. We are called as saints according to the word of God. ದೇವರ ವಾಕ್ಯದ ಪ್ರಕಾರ ನಾವು ಭಕ್ತರು ಎಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. We are sanctified by the Spirit of God. ದೇವರ ಆತ್ಮನಿಂದ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ. We are worshiping the Lord in the Spirit and in truth. ಸತ್ಯದಲ್ಲೂ ಆತ್ಮದಲ್ಲೂ ದೇವರನ್ನು ಆರಾಧಿಸ್ತಾ ಇದ್ದೇವೆ. We have a hope that we are going to be with Him forever and ever. ನಾವು ನಿರಂತರವಾಗಿ ಶಾಶ್ವತವಾಗಿ ಆತನ ಸಂಗಡ ಇರುತ್ತೇವೆ ಎನ್ನುವ ನಿರೀಕ್ಷೆ ಹೊಂದಿದ್ದೇವೆ. As we are part of a community of believers or the sanctified ones, ನಾವು ಆ ಒಂದು ಪ್ರತ್ಯೇಕಿಸಲ್ಪಟ್ಟ ಅಥವಾ ಪ್ರತಿಷ್ಠಿಸಲ್ಪಟ್ಟ ಭಕ್ತರ ಅನ್ಯೋನ್ಯತೆಯಲ್ಲಿ ವಿಶ್ವಾಸಿಗಳ ಸಂಘದಲ್ಲಿ ನಾವು ಇರುವಾಗ can there be sin prevail in the church of God? ದೇವರ ಸಭೆಯಲ್ಲಿ ಪಾಪವು ಇರಲು ಸಾಧ್ಯವೇ? And if the sin is a real issue, ಒಂದು ವೇಳೆ ಪಾಪವು ನಿಜವಾದ ಸಂಗತಿ ಆಗಿರುವುದಾದರೆ how we should deal with those things? ಅಂತಹ ಸಮಸ್ಯೆಯೊಡನೆ ಯಾವ ರೀತಿ ನಾವು ವರ್ತಿಸಬೇಕಾಗಿದೆ? And why this is important today? ಈ ದಿನ ಯಾಕೆ ಇದು ಪ್ರಾಮುಖ್ಯವಾಗಿದೆ? Because the prevailing thought in the church today is, ಯಾಕಂದ್ರೆ ಈ ದಿನ ಸಭೆಯೊಳಗಿರುವಂತಹ ಸಾಮಾನ್ಯವಾದ ಆಲೋಚನೆ ಏನೆಂದರೆ, the thing people say that because that Jesus has come and taken our sins on his body and died and rose again. ಯೇಸು ಕ್ರಿಸ್ತನು ಬಂದು ಶಿಲುಬೆ ಮೇಲೆ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಸತ್ತು ಎಬ್ಬಿಸಲ್ಪಟ್ಟ ನಿಮಿತ್ತವಾಗಿ all our sins, all our punishment that Jesus has taken on his body. ಯೇಸು ಕ್ರಿಸ್ತನು ನಮ್ಮೆಲ್ಲ ಪಾಪಗಳನ್ನು, ಪಾಪದ ಎಲ್ಲ ಒಂದು ಅಪರಾಧಗಳನ್ನು, ದಂಡನೆಯನ್ನು ಆತನು ಹೊತ್ತುಕೊಂಡಿದ್ದಾನೆ. Not only that he also died for the whole community, all the people, all the entire humanity, those who are and those who are going to be born also. ಮಾತ್ರವಲ್ಲ, ಆತನು ಇಡೀ ಪ್ರಪಂಚದ ಎಲ್ಲಾ ಜನರಿಗೋಸ್ಕರ, ಈಗಾಗಲೇ ಹುಟ್ಟಿರುವವರು, ಮುಂದೆ ಹುಟ್ಟುವವರು ಎಲ್ಲರ ಪಾಪಗಳಿಗೋಸ್ಕರ ಆತನು ಸತ್ತನು ಎಂಬುದಾಗಿ. So some of the thoughts in the prevailing in the present generation church is, Jesus through his death has reconciled the whole world irrespective of their background or condition, that God has reconciled them back to himself. ಒಂದು ಈ ದಿವಸಗಳಲ್ಲಿ ಈ ತಲೆಮಾರಿನ ಸಭೆಗಳಲ್ಲಿ ಸಾಧಾರಣವಾಗಿ ಕಂಡುಬರುವ ಒಂದು ಆಲೋಚನೆ ಅಥವಾ ಒಂದು ಬೋಧನೆ ಏನೆಂದರೆ, ಯೇಸು ಕ್ರಿಸ್ತನು ತನ್ನ ಮರಣದ ಮೂಲಕ ಇಡೀ ಪ್ರಪಂಚದ ಎಲ್ಲಾ ಜನರನ್ನು, ಅವರ ಹಿನ್ನೆಲೆ, ಅವರ ವ್ಯತ್ಯಾಸಗಳನ್ನು ಅದನ್ನು ನೋಡದೆ ಎಲ್ಲರನ್ನೂ ದೇವರಿಗೆ ಸಂಧಾನ ಮಾಡಿದ್ದಾನೆ ಎಂಬುದಾಗಿ. So that means that irrespective of our attitude, irrespective of our lifestyle, one day that everybody will be in God. ಅದರ ಅರ್ಥ ಏನೆಂದರೆ, ಅವರು ಈ ರೀತಿಯಲ್ಲಿ ಹೇಳುತ್ತಾರೆ, ನಮ್ಮ ಜೀವನ ಶೈಲಿ ಹೇಗೆ ಇದ್ದರೂ, ನಮ್ಮ ಮನೋಭಾವನೆ ಏನೇ ಆಗಿದ್ದರೂ ಕೂಡ ಒಂದು ದಿವಸ ನಾವು ಆತನ ಸಂಗಡ ಎತ್ತಲ್ಪಡುತ್ತೇವೆ. This is a theology called universalism. ಇದು ಒಂದು ಸಾರ್ವತ್ರಿಕವಾದ ಒಂದು ಬೋಧನೆಯಾಗಿದೆ. And also another thing that we see is that the salvation, we are after salvation we are righteous before God. ಮತ್ತೊಂದು ಬೋಧನೆ ಈ ರೀತಿಯಲ್ಲಿ ಇದೆ, ನಾವು ರಕ್ಷಣೆ ಹೊಂದಿದ ನಂತರ ನೀತಿವಂತರಾಗುತ್ತೇವೆ. So because that we are righteous, that sin is not an issue in the church. ನಾವು ನೀತಿವಂತರಾದ ನಿಮಿತ್ತವಾಗಿ ಪಾಪವು ಸಭೆಯಲ್ಲಿ ಪ್ರವೇಶ ಮಾಡುವುದಿಲ್ಲ. Because that we are not saved by the works of the law. ಯಾಕೆಂದರೆ ನಾವು ಧರ್ಮಶಾಸ್ತ್ರದ ಕಾರ್ಯಗಳ ನಿಮಿತ್ತ ರಕ್ಷಿಸಲ್ಪಟ್ಟಿಲ್ಲ. But because of that his grace that God has given his righteousness in our life. ಯಾಕೆ ಆದರೆ ತನ್ನ ಒಂದು ಕೃಪೆ ನಿಮಿತ್ತ ನಮಗೆ ದೇವರು ನೀತಿಯನ್ನು ಕೊಟ್ಟಿದ್ದಾನೆ. Okay beloved, that is a true fact that said that when that we
repent of our sins and believe in the Lord Jesus Christ, ಪ್ರೇಯರ್ ಇದು ಸತ್ಯವಾಗಿದೆ. ಹೌದು, ನಾವು ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂತ ಸಮಯದಲ್ಲಿ the Bible says that heaven declares or that declares that we are righteous before God. ನಾವು ದೇವರ ಮುಂದೆ ನೀತಿವಂತರು ಎಂಬುದಾಗಿ ಪರಲೋಕವು ನಮ್ಮ ಮೇಲೆ ತೀರ್ಪು ಕೊಡುತ್ತದೆ. So that means that he is given a garment of righteousness and saying that we are right with God. ಅದರ ಅರ್ಥ ನಾವು ದೇವರ ಸಂಗಡ ಸರಿಯಾಗಿದ್ದೇವೆ, ನೀತಿವಂತರಾಗಿದ್ದೇವೆ ಎನ್ನುವಂತ ನೀತಿಯ ವಸ್ತ್ರವನ್ನು ದೇವರು ನಮಗೆ ಒದಗಿಸಿಕೊಡುತ್ತಾನೆ. We have a right standing before God because of the work of Jesus Christ on the cross. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮಾಡಿ ಮುಗಿಸಿದ ಕೆಲಸದ ನಿಮಿತ್ತವಾಗಿ ದೇವರ ಮುಂದೆ ನಾವು ಸರಿಯಾಗಿ ನಿಲ್ಲುತ್ತೇವೆ. But that does not mean our inner life is changed. ಅದರ ಅರ್ಥ ಇದು ಅಲ್ಲ, ನಮ್ಮ ಆಂತರಿಕ ಜೀವಿತಗಳು ಬದಲಾಗಿದೆ ಎಂಬುದಾಗಿ ಅಲ್ಲ. Outwardly that we are righteous before God, we have a right standing before God. ಹೊರಗಡೆಯಲ್ಲಿ ಬಹಿರಂಗವಾಗಿ ನಾವು ದೇವರ ಮುಂದೆ ನೀತಿವಂತರಾಗಿ ನಿಂತಿದ್ದೇವೆ. But we have still the flesh in our lives. ಆದರೆ ಇನ್ನು ನಮ್ಮ ಜೀವಿತದಲ್ಲಿ ಶರೀರ ಅಥವಾ ಮಾಂಸದ ಸಂಗತಿಗಳು ಇವೆ. We have the sin issue in our lives. ನಮ್ಮ ಜೀವಿತದಲ್ಲಿ ಪಾಪದ ಸಮಸ್ಯೆಗಳಿವೆ. That is why the Bible says work out your own salvation with fear and trembling. That is a present continuous tense that Bible says. ಅದಕ್ಕೋಸ್ಕರವೇ ಬೈಬಲ್ ಹೇಳುವಂತದಾಗಿದೆ, ನೀವು ಭಯದಿಂದ ಭಯಭೀತಿಯಿಂದ ಕೂಡಿದವರಾಗಿ ನಿಮ್ಮ ಒಂದು ರಕ್ಷಣೆ ಸಾಧಿಸಿಕೊಳ್ಳಿರಿ ಎಂಬುದಾಗಿ. ಅದು ಒಂದು ಈಗಲೂ ನಡೆಯುವಂತ ಕಾರ್ಯ, ಮುಂದೆ ನಡೆಯುವಂತ ಕಾರ್ಯವಾಗಿದೆ. So once that we have declared as righteous, that does not mean that we will be living a righteous life. ಒಂದು ಸಾರಿ ನಮಗೆ ನೀತಿವಂತರೆಂಬುದಾಗಿ ಹೇಳಿದ ನಿಮಿತ್ತವಾಗಿ ನಾವು ಯಾವಾಗಲೂ ನೀತಿವಂತರಾಗಿ ಪಾಪವಿಲ್ಲದವರಾಗಿ ಜೀವಿಸ್ತೇವೆ ಎಂಬುದಾಗಿ ಅರ್ಥವಲ್ಲ. Another thing that we need to understand today is that people say because that God is a loving God, a loving God cannot and will not send anyone to hell. ಮತ್ತೊಂದು ವಿಧವಾದ ಬೋಧನೆ ಈ ದಿವಸಗಳಲ್ಲಿ ನಾವು ಕೇಳಬಹುದೇನೆಂದರೆ, ದೇವರು ಪ್ರೀತಿ ಸ್ವರೂಪಿಯಾದ ನಿಮಿತ್ತವಾಗಿ ಯಾರನ್ನು ನರಕಕ್ಕೆ ಕಳಿಸುವುದಿಲ್ಲ, ಕಳಿಸಲಾಗುವುದಿಲ್ಲ ಎಂಬುದಾಗಿ. And because that God is a good God, he will do everything good in our lives. ದೇವರು ಒಳ್ಳೆಯವನಾಗಿರೋದ್ರಿಂದ ಎಲ್ಲ ಒಳ್ಳೆಯದನ್ನೇ ಮಾಡುತ್ತಾನೆ ಎಂಬುದಾಗಿ. Of course that God does everything together for good to those who love God and who are called according to his purpose. ಹೌದು, ದೇವರ ಚಿತ್ತದ ಪ್ರಕಾರ ಕರೆಯಲ್ಪಟ್ಟ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಸಂಗತಿಗಳು ಒಳ್ಳೆಯದಾಗುವಂತೆ ಆತನು ಮಾಡುತ್ತಾನೆ, ನಿಜ. But the good understanding of goodness or good is not, it is different from what you and me understand from the word of God. ಆದರೆ ದೇವರ ವಾಕ್ಯದ ಒಳ್ಳೆತನವು ನಾನು ನೀವು ಅರ್ಥ ಮಾಡಿಕೊಳ್ಳುವ ಒಳ್ಳೆತನಕ್ಕಿಂತ ಆ ಒಂದು ಅರ್ಥಕ್ಕಿಂತ ಅದು ವಿಭಿನ್ನವಾಗಿದೆ. And a good God in the Bible, in the Old Testament time, he says that God has chosen the children of God or Israelites not because they observed the law of God, they are become righteous with the observing the law of God. ಹಳೆ ಒಡಂಬಡಿಕೆಯಲ್ಲಿ ಇದೇ ಒಳ್ಳೆಯ ದೇವರ ಬಗ್ಗೆ ನಾವು ನೋಡುತ್ತೇವೆ. ಆತನು ಇಸ್ರಾಯೇಲರನ್ನು ಆರಿಸಿಕೊಳ್ಳುತ್ತಾನೆ ಅವರು ಧರ್ಮಶಾಸ್ತ್ರದ ಪ್ರಕಾರ ನಡೆದು ನೀತಿವಂತರಾದ ನಿಮಿತ್ತವಾಗಿ ಅಲ್ಲ. But God says, I have chosen you, because of my love I have chosen you as my people. ಆದರೆ ದೇವರು ಹೇಳ್ತಾನೆ, ನನ್ನ ಪ್ರೀತಿ ನಿಮಿತ್ತವಾಗಿ ನಿಮ್ಮನ್ನು ನನ್ನ ಜನರಾಗಿ ಆರಿಸಿಕೊಂಡಿದ್ದೇನೆ. The whole community of Israel, they were chosen by God purely because of his love. ಆತನ ಪ್ರೀತಿಯ ನಿಮಿತ್ತವಾಗಿ ಇಡೀ ಇಸ್ರಾಯೇಲ್ ಸಮುದಾಯವು ಆತನಿಂದ ಆರಿಸಿಕೊಳ್ಳಲ್ಪಟ್ಟಿತು. But we see several incidents in the Bible that when they have done wrong, know that God has punished them, disciplined them, corrected them in that also is out of his love. ಆದರೆ ನಾವು ನೋಡುತ್ತೇವೆ, ಅವರು ತಪ್ಪಿ ಹೋದ ಸಮಯಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ದೇವರು ಅವರನ್ನು ಶಿಕ್ಷಿಸಿದನು, ಸರಿಪಡಿಸಿದನು, ತಿದ್ದಿದನು, ಅವರಿಗೆ ಒಂದು ಬೇರೆ ಬೇರೆ ವಿಧವಾದಂಥ ಒಂದು ಶಿಸ್ತನ್ನು ನೀಡಿದನು. ಅದು ಕೂಡ ಆತನ ಪ್ರೀತಿಯ ನಿಮಿತ್ತವಾಗಿಯೇ. Even in the New Testament, ಹೊಸ ಒಡಂಬಡಿಕೆಯಲ್ಲಿ God says God has chosen us, God has accepted us because of his love. ತನ್ನ ಪ್ರೀತಿ ನಿಮಿತ್ತವಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆಂಬುದಾಗಿ ವಾಕ್ಯವು ಹೇಳುತ್ತದೆ. So whether the people of the Old Testament or the New Testament, all of them were chosen by God purely because God is love. ಹಳೆ ಒಡಂಬಡಿಕೆಯ ಜನರಾಗಿರಬಹುದು, ಹೊಸ ಒಡಂಬಡಿಕೆಯ ಜನರಾಗಿರಬಹುದು, ಎಲ್ಲರೂ ಕೂಡ ದೇವರ ಪ್ರೀತಿಯ ನಿಮಿತ್ತವಾಗಿ ದೇವರಿಂದ ಆರಿಸಿಕೊಳ್ಳಲ್ಪಟ್ಟಿದ್ದಾರೆ. You and me are in the church of God not because that we are better people than others. ನಾವು ಬೇರೆಯವರಿಗಿಂತ ಉತ್ತಮವಾಗಿದ್ದೇವೆ ಅದಕ್ಕೋಸ್ಕರ ಸಭೆಯಲ್ಲಿ ಇದ್ದೇವೆ ಎಂಬುದಾಗಿ ಅಲ್ಲ. So that Bible makes it very clear, it is not because of our merit, it is not because of what we have done, but God has chosen you and me purely because that he is love. ಆದರೆ ಬೈಬಲ್ ಸ್ಪಷ್ಟಪಡಿಸುತ್ತದೆ, ನಾನು ನೀವು ಆರಿಸಿಕೊಳ್ಳಲ್ಪಟ್ಟಿರುವುದು ನಮ್ಮ ಒಂದು ಹೆಚ್ಚಳದ ನಿಮಿತ್ತವಾಗಿ ಅಲ್ಲ, ನಮ್ಮ ಕೊಚ್ಚಿಕೊಳ್ಳುವ ಸಂಗತಿಗಳ ನಿಮಿತ್ತವಾಗಿ ಅಲ್ಲ, ಆದರೆ ದೇವರ ಪ್ರೀತಿಯ ನಿಮಿತ್ತವಾಗಿ ಮಾತ್ರ ಎಂಬುದಾಗಿ. But when we think about the love of God, don't think that the love of God means does not allow anything and everything what we want to do. ಆ ದೇವರ ಪ್ರೀತಿ ಎಂಬುದಾಗಿ ಹೇಳುವಾಗ ನಾವು ಈ ರೀತಿ ಅರ್ಥ ಮಾಡಿಕೊಳ್ಳಬಾರದು, ನಮಗೆ ಏನು ಬೇಕಾದರೂ ಮಾಡುವುದಕ್ಕೆ ದೇವರು ಅನುಮತಿ ಕೊಡುತ್ತಾನೆ, ದೇವರು ನಮ್ಮನ್ನು ಬಿಟ್ಟು ಬಿಡುತ್ತಾನೆ ಎಂಬುದಾಗಿ. You know that sometimes that our children say, oh Appa, you are loving so much.
ಕೆಲವೊಮ್ಮೆ ನಮ್ಮ ಮಕ್ಕಳು ಹೇಳ್ತಾರೆ, ಅಪ್ಪ ನೀನು ನನ್ನನ್ನು ಪ್ರೀತಿಸ್ತೀಯಲ್ಲ. Because that we give them chocolate, we give them everything, they said you are so wonderful, there is no other daddy like you. ನಾವು ಅವರಿಗೆ ಆ ಒಂದು ಚಾಕ್ಲೇಟ್ಗಳನ್ನು, ಅವರಿಗೆ ತಿಂಡಿಗಳನ್ನು ಕೊಡುವಾಗ ಅವರು ಹೇಳ್ತಾರೆ, ನಿನ್ನಂತ ಅಪ್ಪ ಯಾರು ಇಲ್ಲ ಎಂಬುದಾಗಿ. But whenever they discipline them, they will angry and they says that you are a very bad daddy. ನಾವು ಅವರನ್ನು ಶಿಸ್ತುಪಡಿಸುವಾಗ ಅವರು ಹೇಳ್ತಾರೆ, ನೀವು ಕೆಟ್ಟ ತಂದೆ ಎಂಬುದಾಗಿ ಕೋಪಗೊಳ್ಳುತ್ತಾರೆ. Because of the reaction of the children, that does not mean this father is bad or good. ಆ ಒಂದು ಮಕ್ಕಳ ಒಂದು ಪ್ರತಿಕ್ರಿಯೆ ನಿಮಿತ್ತವಾಗಿ ತಂದೆ ಒಳ್ಳೆಯವನು ಅಥವಾ ಕೆಟ್ಟವನಾಗುವುದಿಲ್ಲ. No, because that he is a loving father, that is why he is acting in different way in different times. ಆತನು ಪ್ರೀತಿಸುವ ತಂದೆಯಾಗಿರುವುದರಿಂದ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ರೀತಿ ಆತನು ವರ್ತಿಸುತ್ತಾನೆ. So that don't think that because God is a loving God that he will permit us to do anything and everything whatever we want to do in this world. ದೇವರು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ಈ ಲೋಕದಲ್ಲಿ ನಮಗೆ ಬೇಕಾದದನ್ನು ಬೇಕಾದ ಹಾಗೆ ಯಾವಾಗ ಬೇಕಾದರೂ ಮಾಡುವುದಕ್ಕೆ ಅನುಮತಿ ಕೊಡುತ್ತಾನೆ ಎಂಬುದಾಗಿ ನೆನೆಸಬೇಡಿರಿ. Don't think that he is a loving father, oh no, that he will be happy with me whatever I do. ನಾನು ಏನು ಮಾಡಿದ್ರು ಆತನು ನನ್ನನ್ನು ಮೆಚ್ಚುತ್ತಾನೆ, ನನ್ನ ವಿಷಯದಲ್ಲಿ ಸಂತೋಷ ಪಡುತ್ತಾನೆ ಎಂಬುದಾಗಿ ಅಂದುಕೊಳ್ಳಬೇಡಿರಿ. And if the sin is a real issue in the church, now how we need to understand from the word of God. ಪಾಪವು ನಿಜವಾದ ಸಮಸ್ಯೆ ಸಭೆಯಲ್ಲಿ ಇರುವುದಾದರೆ ಅದನ್ನು ಹೇಗೆ ನಾವು ದೇವರ ವಾಕ್ಯದ ಮೂಲಕ ಅರ್ಥ ಮಾಡಿಕೊಳ್ಳಬೇಕು. Okay, now we have just read a passage from 1 Corinthians chapter 5. ನಾವು ಈಗಾಗಲೇ 1 ಕೊರಿಂಥ 5ನೇ ಅಧ್ಯಾಯದಿಂದ ವಾಕ್ಯಗಳನ್ನು ಓದಿಕೊಂಡಿದ್ದೇವೆ. There Paul was writing to these Corinthians. ಪೌಲನು ಈ ಕೊರಿಂಥ ಸಭೆಯವರಿಗೆ ಬರೆಯುತ್ತಾ ಇದ್ದಾನೆ. What he says that I heard, no, that it was reported me that sexual immorality is in your midst. ಅವನು ಬರೆಯುತ್ತಾನೆ, ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. It is reported to me. ಅದು ನನಗೆ ಹೇಳಲ್ಪಟ್ಟಿದೆ. No, that is a sexual immorality, is a severe nature. ಆ ಒಂದು ಜಾರತ್ವವು ಅದು ಗಂಭೀರವಾದ ಸಂಗತಿಯಾಗಿತ್ತು. No, if that was not an important issue in the church, Paul would not have recorded in the Bible. ಅದು ಒಂದು ಪ್ರಾಮುಖ್ಯವಾದ ಸಂಗತಿ ಆಗಿರದೇ ಇದ್ದರೆ ಪೌಲನು ಅದರ ವಿಷಯವಾಗಿ ಬರೆಯುತ್ತಾ ಇರಲಿಲ್ಲ. You know, beloved, that this sexual immorality, that is in the list of the work of the flesh, number 1. ಈ ಒಂದು ಜಾರತ್ವ ಅಥವಾ ವ್ಯಭಿಚಾರ ಎನ್ನುವಂಥದ್ದು ಅದು ಒಂದು ಲೈಂಗಿಕ ಅನೈತಿಕತೆ ಎನ್ನುವಂಥದ್ದು ಪಾಪಗಳ ಒಂದು ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಬರುತ್ತದೆ. Okay, we may not have that sexual immorality in the church today. ಈ ದಿನಗಳಲ್ಲಿ ಅಂತಹ ಜಾರತ್ವ ನಮ್ಮ ಸಭೆಗಳಲ್ಲಿ ಇಲ್ಲದೇ ಇರಬಹುದು. But there may be different issues in the church. ಆದರೆ ಬೇರೆ ಬೇರೆ ಪಾಪದ ಸಮಸ್ಯೆಗಳಿದ್ದಿರಬಹುದು. Some people living open rebellion. ಕೆಲವೊಬ್ಬರು ಎಲ್ಲದಕ್ಕೂ ವಿರೋಧ ಮಾಡುವವರಾಗಿರಬಹುದು. And some people that indulge in sin. ಕೆಲವರು ಪಾಪಗಳಲ್ಲಿ ತೊಡಗಿಸಿಕೊಂಡಿರಬಹುದು. That they will not listen to anyone and any man. ಯಾವ ವ್ಯಕ್ತಿಗೂ ಅವರು ಕೇಳದೇ ಇರಬಹುದು, ಕೇಳುವುದಿಲ್ಲ ಕೂಡ. But still they think that they are believers, that they claim they are believers. ಆದರೂ ಅವರು ಅಂದುಕೊಳ್ಳುತ್ತಾರೆ ಅವರು ವಿಶ್ವಾಸಿಗಳೆಂಬುದಾಗಿ, ಅವರು ತಮ್ಮನ್ನು ತಾವು ವಿಶ್ವಾಸಿಗಳೆಂಬುದಾಗಿ ಕರೆದುಕೊಳ್ಳುತ್ತಾರೆ. Now that Paul is writing to these believers, ಪೌಲನು ಈ ವಿಶ್ವಾಸಿಗಳಿಗೆ ಬರೆಯುತ್ತಾ ಇದ್ದಾನೆ. particularly that he is not condemning this person who committed this severe offense. ಈ ಒಂದು ತಪ್ಪು ಮಾಡಿದವನನ್ನು ಖಂಡಿಸಿ ಬರೆಯುವುದಿಲ್ಲ. But he is condemning the church and its attitude. ಆದರೆ ಸಭೆಯ ಮನೋಭಾವನೆಯನ್ನು ಅವನು ಖಂಡಿಸುತ್ತಾನೆ. No, understood that it's a different thing. ಪ್ರೇರಿ ಇವೆರಡು ವ್ಯತ್ಯಾಸಕರವಾಗಿದೆ, ಅರ್ಥ ಮಾಡಿಕೊಳ್ಳಿ. Paul is not writing about that person who committed a sin. ಆ ಪಾಪ ಮಾಡಿದ ವ್ಯಕ್ತಿಗೆ ನೇರವಾಗಿ ಪೌಲನು ಬರೆಯುತ್ತಾ ಇಲ್ಲ. He was not giving all the lecture, no, how this is a sin, severe sin in the church. ಈ ಸಭೆಯಲ್ಲಿ ಇದು ಹೇಗೆ ಪಾಪ ಎಂಬುದಾಗಿ ಒಂದು ದೊಡ್ಡ ಪಟ್ಟಿಯ ಒಂದು ಬೋಧನೆಯನ್ನು ಅವನು ಕೊಡಲಿಲ್ಲ. I know there is nothing that is attacking him personally. ಅವನನ್ನ ವೈಯಕ್ತಿಕವಾಗಿ ಏನು ಇವನು ಪೌಲನು ಅವನ ಬಗ್ಗೆ ಮಾತಾಡುತ್ತಾ ಇಲ್ಲ. But here that he is condemning the church for its attitude toward the sin. ಆದರೆ ಆ ಪಾಪದ ವಿಷಯವಾಗಿ ಸಭೆಯ ಮನೋಭಾವನೆಯನ್ನು ಕುರಿತು ಸಭೆಯನ್ನ ಅವನು ಖಂಡಿಸ್ತಾ ಇದ್ದಾನೆ. You know, in this passage he says that the sin is like a leaven. ಅವನು ಈ ವಾಕ್ಯ ಭಾಗದಲ್ಲಿ ಹೇಳ್ತಾನೆ, ಪಾಪವು ಒಂದು ಹುಳಿ ಇರುವಂತೆ. You know, leaven is used to make bread. ಅದನ್ನ ರೊಟ್ಟಿಯನ್ನ ಮಾಡುವುದಕ್ಕೆ ಹುಳಿಯನ್ನು ಉಪಯೋಗಿಸ್ತಾ ಇದ್ದರು. No, little dough that they keep it for next day to use. ನಾಳೆಗೋಸ್ಕರ ಸ್ವಲ್ಪ ಹಿಟ್ಟನ್ನು ಅವರು ಇಡುತ್ತಾ ಇದ್ದರು. And then they will mix it with the new dough. ಅದನ್ನು ಒಂದು ಹೊಸ ಹಿಟ್ಟಿನೊಂದಿಗೆ ಅವರು ಕಲಿಸ್ತಾ ಇದ್ದರು. Then through that one it is become the leaven is affected the whole dough. ಆ ಒಂದು ಹುಳಿಯು ಇಡೀ ಹಿಟ್ಟನ್ನು ಅದು ಹುಳಿ ಮಾಡಿಬಿಡುತ್ತಾ ಇತ್ತು. So here Paul is using this illustration. ಪೌಲನು ಇಂತಹ ಒಂದು ದೃಷ್ಟಾಂತವನ್ನು ವಿವರಿಸ್ತಾ ಇದ್ದಾನೆ. That little leaven is enough in order to affect the whole dough or the whole community. ಆ ಒಂದು ಇಡೀ ಹಿಟ್ಟನ್ನ ಹುಳಿ ಮಾಡುವುದಕ್ಕೆ ಸ್ವಲ್ಪ ಹುಳಿ ಸಾಕು, ಇಡೀ ಸಮುದಾಯವನ್ನು ನಾಶ ಮಾಡುವುದಕ್ಕೆ ಸ್ವಲ್ಪ ಸಾಕು ಎಂಬುದಾಗಿ. So the sin that he is committed, some allowed in the church, that is going to ultimately, if it is not dealt with, it will ultimately destroy the whole church. ಅವನು ಮಾಡುತ್ತಿರುವಂತಹ ಪಾಪದ ವಿಷಯವಾಗಿ ಸಭೆಯು ವ್ಯವಹರಿಸದೆ ಹೋದರೆ ಅದು ಇಡೀ ಸಭೆಯನ್ನ ನಾಶ ಮಾಡುತ್ತದೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. That's why Paul says that you need to check it.
ಪೌಲನ್ ಹೇಳ್ತಾ ನೀವು ಅದರ ಬಗ್ಗೆ ವಿಚಾರಣೆ ಮಾಡಬೇಕು. And if that you allow permit that little sin, ಆ ಸ್ವಲ್ಪ ಪಾಪಕ್ಕೆ ನೀವು ಅನುಮತಿ ಕೊಡುವುದಾದರೆ tomorrow people will be openly rebelling against God, openly living in sin boldly. ನಾಳೆ ದಿವಸ ಜನರು ಒಂದು ನೇರವಾಗಿ ಬಹಿರಂಗವಾಗಿ ವಿರೋಧಿಸಿ ಪಾಪಗಳಲ್ಲಿ ಜೀವಿಸುತ್ತಾರೆ. Beloved, your life and my life affects the church of God. ಪ್ರಿಯರೇ, ನಿನ್ನ ಜೀವಿತಗಳು ಸಭೆಯ ಮೇಲೆ ಪರಿಣಾಮ ಬೀರುತ್ತವೆ. You know, in the Old Testament time, ಹಳೆ ಒಡಂಬಡಿಕೆ there ಸಮಯಗಳಲ್ಲಿ was a man called Achan. ಆಖಾನ್ ಎನ್ನುವಂತ ವ್ಯಕ್ತಿಯನ್ನು ನಾವು ನೋಡುತ್ತೇವೆ. He sinned against God. ಅವನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುತ್ತಾನೆ. And then what happened? ನಂತರ ಏನಾಗುತ್ತದೆ? The whole community suffered on account of his sin. ಅವನ ಪಾಪದ ನಿಮಿತ್ತವಾಗಿ ಇಡೀ ಸಮುದಾಯವು ಅಲ್ಲೇ ಕಷ್ಟಪಡುವುದನ್ನು ನಾವು Even ನೋಡುತ್ತೇವೆ. though others did not know who committed this sin, ಯಾರು ಪಾಪ ಮಾಡಿದರೆಂಬುದಾಗಿ ಬೇರೆಯವರಿಗೆ ಗೊತ್ತಿಲ್ಲದೆ ಇದ್ದರೂ ಕೂಡ know that he did a sin secretly. ಅವನು ರಹಸ್ಯವಾಗಿ ಪಾಪ ಮಾಡುತ್ತಾನೆ. As a result, what happened? That the entire community suffered. ಅದರ ನಿಮಿತ್ತವಾಗಿ ಏನಾಯಿತು? ಇಡೀ ಸಮುದಾಯವು ಅದು ಕಷ್ಟಪಟ್ಟಿತು. There is also another incident in the Bible about King David. ಅರಸನಾದ ದಾವೀದನ ಕುರಿತಾಗಿ ಮತ್ತೊಂದು ವಿಷಯವನ್ನು ನಾವು ನೋಡುತ್ತೇವೆ. Though he was a king, that he committed sin. ಆ ಅರಸನಾಗಿದ್ದರೂ ಅವನು ಪಾಪ ಮಾಡೋದನ್ನು ನಾವು ನೋಡುತ್ತೇವೆ. He was a man after God's own heart. ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನ ಅವನಾಗಿದ್ದನು. He was a leader of the entire nation. ಆ ಇಡೀ ದೇಶಕ್ಕೆ ಅವನು ರಾಜನಾಗಿದ್ದನು. He was a worshipper. ಅವನ ಆರಾಧಕನಾಗಿದ್ದನು. And he did everything good for God. ದೇವರಿಗೋಸ್ಕರ ಎಲ್ಲ ಒಳ್ಳೆಯ ಸಂಗತಿಗಳನ್ನು ಅವನು ಮಾಡಿದನು. Very zealously worshiping God. ಆ ದೇವರನ್ನು ತುಂಬಾ ವೈರಾಗ್ಯದಿಂದ ಆರಾಧಿಸ್ತಾ ಇದ್ದನು. But if you read Psalm 51, ಆದರೆ ಕೀರ್ತನೆ 51ನೇ ಕೀರ್ತನೆ ಓದುವುದಾದರೆ you know that you can understand that his sin not only affected his personal life, but also it affected the entire community. ಅದು ಅವನ ವೈಯಕ್ತಿಕ ಜೀವಿತವನ್ನು ಮಾತ್ರವಲ್ಲ, ಇಡೀ ಸಮುದಾಯದ ಮೇಲೆ ಕೆಟ್ಟ ಪರಿಣಾಮ ಬೀರುವುದನ್ನು ನೀವು ನೋಡಬಹುದು. You and me are called the body of Christ. ನಾನು ನೀವು ದೇವರ ಒಂದು ದೇಹವಾಗಿ ಕರೆಯಲ್ಪಟ್ಟಿದ್ದೇವೆ. So beloved, it is an inseparable relationship. ಪ್ರಿಯರೇ, ಇದು ಒಂದು ಪ್ರತ್ಯೇಕಿಸಲಾರದಂತ ಒಂದು ಸಂಬಂಧವಾಗಿದೆ. See, one member commits sin, ಒಂದು ಅಂಗವು ಪಾಪ ಮಾಡಿದರೆ that will affect the whole body. ಅದು ಇಡೀ ದೇಹಕ್ಕೆ ಅದು ಕೆಟ್ಟ ಪರಿಣಾಮ That ಬೀರುತ್ತದೆ. is what Paul says here. ಪೌಲನ್ ಅದನ್ನೇ ಇಲ್ಲಿ ಹೇಳ್ತಾ ಇರುವುದು. Little leaven leavens the whole lump. ಸ್ವಲ್ಪ ಹುಳಿ ಇಡೀ ಹಿಟ್ಟನ್ನೇ ಹುಳಿ ಮಾಡುತ್ತದೆ. Your personal secret sin, ನಿಮ್ಮ ರಹಸ್ಯವಾದ ವೈಯಕ್ತಿಕವಾದ ಪಾಪಗಳು, the sin I commit secretly, ನಾನು ರಹಸ್ಯವಾಗಿ ಮಾಡುವಂತ ಪಾಪಗಳು, that it will affect the whole nation. ಅದು ಇಡೀ ದೇಶದ ಮೇಲೆ ಪರಿಣಾಮ It will have ಬೀರುತ್ತದೆ. an effect on the church of God. ಅದು ದೇವರ ಸಭೆಯ ಮೇಲೆ ಕೆಟ್ಟ ಪರಿಣಾಮ That ಬೀರುತ್ತದೆ. is why he says, no, that it was reported that there is sin in your midst. ನಿಮ್ಮ ಮಧ್ಯದಲ್ಲಿ ಜಾರತ್ವ ಇದೆ ಎಂಬುದಾಗಿ ನನಗೆ ವರದಿ ಮಾಡಲ್ಪಟ್ಟಿತೆಂಬುದಾಗಿ ಪೌಲನ್ ಹೇಳ್ತಾನೆ. I know a genuine issue. ಈ ಒಂದು ಪಾಪವು ಗಂಭೀರವಾದ ವಿಷಯವಾಗಿದೆ. No, everything that we commit in this world, it is a sin against God. ನಾವು ದೇವರಿಗೆ ವಿರುದ್ಧವಾಗಿ ಮಾಡುವ ಎಲ್ಲಾ ಸಂಗತಿಗಳು ದೇವರಿಗೆ ವಿರುದ್ಧವಾಗಿ ಪಾಪವಾಗಿದೆ. No, any offense that we committed in the world, that is a sin against God. ಲೋಕದಲ್ಲಿ ಮಾಡಿದ ಯಾವುದೇ ಅಪರಾಧ ಇರಬಹುದು, ಅದು ದೇವರಿಗೆ ವಿರುದ್ಧವಾದ ಪಾಪವಾಗಿದೆ. Sometimes we think that we are not doing anything against God. I am just cheating my brother. ಕೆಲವೊಮ್ಮೆ ನಾವು ಅಂದುಕೊಳ್ಳುತ್ತೇವೆ ನಾವು ದೇವರಿಗೆ ವಿರುದ್ಧವಾಗಿ ಏನು ಮಾಡ್ತಾ ಇಲ್ಲ, ನಾವು ನಮ್ಮ ಪಕ್ಕದವರ ನೆರೆಯವನನ್ನು ನಾವು ಮೋಸ ಮಾಡ್ತಾ ಇದ್ದೇವೆ. It is only against him. ಅವನಿಗೆ ವಿರುದ್ಧವಾಗಿ ಸ್ವಲ್ಪ ಏನೋ ಮಾಡ್ತಾ ಇದ್ದೇನೆ. Beloved, sin is not against him. It is a crime that you are committing against him, but sin is against God. Anything, whatever you do, that is directly connected with God. ಪ್ರೇರೆ, ನೀವು ಅಂದುಕೊಳ್ಳುತ್ತಾ ಇದ್ದೀರಾ ನಾನು ಇವನಿಗೆ ವಿರುದ್ಧವಾಗಿ ಏನೋ ಮಾಡ್ತಾ ಇದ್ದೇನೆ ಎಂಬುದಾಗಿ. ಆದರೆ ಪ್ರೇರೆ, ನಾವು ಮಾಡುವ ಎಲ್ಲ ಸಂಗತಿಗಳು ದೇವರಿಗೆ ವಿರುದ್ಧವಾಗಿ ನಾವು ಮಾಡ್ತಾ ಇರ್ತೇವೆ. So that we need to understand rightly the meaning of sin. ಪಾಪದ ವಿಷಯವಾಗಿ ನಾವು ಪಾಪವೆಂದರೆ ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. Anything I commit against any other person, that it is a sin directly against God. ಮತ್ತೊಬ್ಬ ವ್ಯಕ್ತಿಗೆ ವಿರುದ್ಧವಾಗಿ ನಾನು ಏನೇ ತಪ್ಪು ಮಾಡಿದರೂ ಕೂಡ ಅದು ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದಂತೆಯೇ. You know, in this passage that he is not speaking about a person that has fallen in sin. ಒಬ್ಬ ವ್ಯಕ್ತಿ ಪಾಪದಲ್ಲಿ ಬಿದ್ದಿರುವ ವಿಷಯದ ಬಗ್ಗೆ ಅವನು ಮಾತಾಡ್ತಾ ಇಲ್ಲ. But he is continuously living in sin. ಅವನು ಪಾಪದಲ್ಲಿ ನಿರಂತರವಾಗಿ ಜೀವಿಸ್ತಾ ಇದ್ದಾನೆ. You know, when we study the Bible, ಸತ್ಯವೇದವನ್ನು ನಾವು ಓದುವಾಗ you know, there are people that have fallen in sin. ಪಾಪದಲ್ಲಿ ಬಿದ್ದು ಹೋದ ಕೆಲವು ಜನರನ್ನು ನಾವು ನೋಡುತ್ತೇವೆ. You and me may fall in sin. ನಾನು ನೀವು ಕೂಡ ಪಾಪದಲ್ಲಿ ಬೀಳಬಹುದು. Because we are living in the flesh. ಯಾಕೆಂದರೆ ನಾವು ಶರೀರದಲ್ಲಿ ಜೀವಿಸ್ತಾ ಇದ್ದೇವೆ. That is not an excuse for us to commit sin. ಆದರೆ ಆ ಪಾಪ ಮಾಡುವುದಕ್ಕೆ ಅದೊಂದು ನೆಪವಾಗಿರಬಾರದು. You know, even when that Jesus taught his prayer, ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟ ಸಮಯದಲ್ಲಿ he said, lead us not into temptation. ಆತನು ಹೇಳಿಕೊಟ್ಟನು, ಶೋಧನೆಯಲ್ಲಿ ಸೇರಿಸಬೇಡ ಎಂಬುದಾಗಿ Lead us not ಪ್ರಾರ್ಥಿಸಿರಿ. into temptation. ಶೋಧನೆಯಲ್ಲಿ ಸೇರಿಸಬೇಡ ಎಂಬುದಾಗಿ. If there is no temptation against us, ನಮಗೆ ವಿರುದ್ಧವಾಗಿ ಶೋಧನೆ ಇಲ್ಲದೆ ಹೋದರೆ, no, Jesus would not told us, no, that don't to pray that every day, no, lead us not into temptation. ನಮ್ಮನ್ನು ಪಾಪದ ಶೋಧನೆಯಲ್ಲಿ ಸೇರಿಸಬೇಡ ಎಂಬುದಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ And ಇರಲಿಲ್ಲ. also he says, deliver us from the evil one. ಆ ದುಷ್ಟತನದಿಂದ ನಮ್ಮನ್ನು ಬಿಡಿಸು. No, it should be our prayer. ಇದು ನಮ್ಮ ಪ್ರಾರ್ಥನೆ ಆಗಿರಬೇಕು. Paul says, no, those who think they are standing, let them
be careful, let them not fall. ಪೌಲನು ಹೇಳುತ್ತಾನೆ, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರವಾಗಿರಲಿ. No, that is a warning that God gives you and me. ದೇವರು ನನಗೂ ನಿನಗೂ ಕೊಡುವಂತ ಒಂದು ಎಚ್ಚರಿಕೆಯಾಗಿದೆ. Though we are saved and called as saints, ನಾನು ನೀವು ರಕ್ಷಿಸಲ್ಪಟ್ಟ ಭಕ್ತರೆಂಬುದಾಗಿ ಕರೆಯಲ್ಪಟ್ಟಾಗ್ಯೂ the sin nature is still prevailing in our lives. ನಮ್ಮ ಜೀವಿತಗಳಲ್ಲಿ ಪಾಪದ ಸ್ವಭಾವವು ಇನ್ನೂ ಮುಂದುವರಿಯುತ್ತಾ ಇದೆ. Unless and until that we yield it to the Holy Spirit. ಪರಿಶುದ್ಧಾತ್ಮನಿಗೆ ನಾವು ಒಪ್ಪಿಸಿಕೊಡದ ಹೊರತಾಗಿ, That we surrender our life to Him and allow the Holy Spirit to lead us every day in the situation. ಪ್ರತಿಯೊಂದು ಸನ್ನಿವೇಶಗಳಲ್ಲಿ ಪ್ರತಿ ದಿನದಲ್ಲಿಯೂ ಪರಿಶುದ್ಧಾತ್ಮ ನಮ್ಮನ್ನು ನಡೆಸುವಂತೆ ನಾವು ಒಪ್ಪಿಸಿಕೊಡದೆ ಹೋದರೆ fall into sin. ನಾವು ಪಾಪದಲ್ಲಿ ಬಿದ್ದು ಹೋಗುತ್ತೇವೆ. The Bible also says the righteous may fall 7 times, but God will lift him up. ಆದರೆ ದೇವರ ವಾಕ್ಯದಲ್ಲಿ ದೇವರು ಹೇಳಿದ್ದಾನೆ, ನೀತಿವಂತನು 7 ಸಲ ಬಿದ್ದರೂ ಕೂಡ ದೇವರು ಅವನನ್ನು ಎಬ್ಬಿಸ್ತಾನೆ. Falling in sin and living in sin is different. ಪಾಪದಲ್ಲಿ ಬೀಳುವಂತದ್ದು, ಪಾಪದಲ್ಲಿ ಜೀವಿಸುವಂತದ್ದು ಎರಡು ಬೇರೆಯಾಗಿದೆ. When the person fall into sin, ಒಬ್ಬ ವ್ಯಕ್ತಿ ಪಾಪದಲ್ಲಿ ಬೀಳುವಾಗ God give him conviction. ದೇವರು ಅವನಿಗೆ ಮನವರಿಕೆಯನ್ನು ಕೊಡುತ್ತಾನೆ. The Holy Spirit will direct him. ಪರಿಶುದ್ಧಾತ್ಮನು ಅವನನ್ನು ನಡೆಸುತ್ತಾನೆ. And so he need to go to God in repentance. ಅವನು ಪಶ್ಚಾತ್ತಾಪದಲ್ಲಿ ದೇವರ ಬಳಿಗೆ ಹಿಂತಿರುಗಬೇಕು. And he will confess his sin before God. ಅವನು ತನ್ನ ಪಾಪವನ್ನು ದೇವರ ಮುಂದೆ ಅರಿಕೆ ಮಾಡಬೇಕು. And his sin will be washed by the blood of Jesus. ಅವನ ಪಾಪವು ಯೇಸುವಿನ ರಕ್ತದಿಂದ ತೊಳೆಯಲ್ಪಡುತ್ತದೆ. If you and me do not take a moral responsibility for our failure and sin, ನಮ್ಮ ಸೋಲುಗಳಿಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ನೈತಿಕವಾದ ಜವಾಬ್ದಾರಿಯನ್ನು ನಾನು ನೀವು ತೆಗೆದುಕೊಳ್ಳದೆ ಹೋದರೆ, that God cannot cleanse our sin. ದೇವರು ನಮ್ಮ ಪಾಪಗಳನ್ನು ತೊಳೆಯಲು ಸಾಧ್ಯವಿಲ್ಲ. We cannot say that 10 years ago that I was saved, 10 ವರ್ಷಗಳಿಂದ ನಾನು ರಕ್ಷಿಸಲ್ಪಟ್ಟೆನು, 2000 years ago that Jesus had taken my sin away, 2000 ವರ್ಷಗಳಿಂದ ಯೇಸು ಸ್ವಾಮಿ ನನ್ನ ಪಾಪವನ್ನು ತೆಗೆದು ಹಾಕಿದ್ದಾನೆ. that doesn't give me a victory unless and until I take responsibility for my failure, for my sin, for my dealings. ಅಂತಹ ಹೇಳಿಕೆಯನ್ನು ಕೊಡುವುದು, ಸುಮ್ಮನೆ ಕೊಡುವುದರಿಂದ, ಆ ರೀತಿ ಹೇಳುವುದರಿಂದ ನಮಗೆ ನಮ್ಮ ಸೋಲುಗಳು, ನಮ್ಮ ಪಾಪಗಳು, ನಮ್ಮ ಒಂದು ಬಿದ್ದು ಹೋದ ಸಂಗತಿಗಳಿಂದ ಜಯ ನಮಗೆ ಸಿಗುವುದಿಲ್ಲ. ಆದರೆ ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿದೆ. God's desire and will is that we may always walk in victory, walk in holiness. ದೇವರ ಆಸೆ ಮತ್ತು ಬಯಕೆ ಇದಾಗಿದೆ, ನಾವು ಯಾವಾಗಲೂ ಜಯದಲ್ಲಿ, ಪರಿಶುದ್ಧತೆಯಲ್ಲಿ ಮುನ್ನಡೆಯಬೇಕೆನ್ನುವುದು. Though righteous man may fall 7 times, but God will lift him up. ನೀತಿವಂತನು 7 ಸಲ ಬಿದ್ದರೂ ಆ ದೇವರು ಅವನನ್ನು ಎಬ್ಬಿಸುತ್ತಾನೆ. If you and me are willing to come up, then only God can lift us up. ನಾನು ನೀವು ಮೇಲೆ ಬರಲು ಇಷ್ಟಪಡುವುದಾದರೆ ಮಾತ್ರ ದೇವರು ಎಬ್ಬಿಸುತ್ತಾನೆ. When there was a paralytic man lying for healing, ಆ ಒಂದು ಪಾರ್ಶ್ವವಾಯು ರೋಗಿ ಸ್ವಸ್ಥತೆಗೋಸ್ಕರ ಕಾಯುತ್ತಾ ಬಿದ್ದುಕೊಂಡಿದ್ದನು. but Jesus asked him, ಯೇಸು ಅವನಿಗೆ ಕೇಳುತ್ತಾನೆ, do you want to be healed? ನೀನು ಗುಣ ಹೊಂದಬೇಕೆಂಬುದಾಗಿ ಬಯಸ್ತೀಯಾ? No, for his healing he has to use his mind. He has to agree with God. ಅವನು ತನ್ನ ಸ್ವಸ್ಥತೆಗೋಸ್ಕರ ತನ್ನ ಮನಸ್ಸನ್ನು ಉಪಯೋಗಿಸಿ ದೇವರೊಂದಿಗೆ ಒಪ್ಪಿಕೊಳ್ಳಬೇಕಾಗಿತ್ತು. If he say I do not want, then if he is not willing, then God cannot do it anything for him. ಅವನು ಒಂದು ವೇಳೆ ಹೇಳಿದ, ಇಲ್ಲ ನನಗೆ ಬೇಡ, ನನಗೆ ಗುಣ ಹೋಗಲು ಇಷ್ಟವಿಲ್ಲ ಎಂಬುದಾಗಿ ಹೇಳಿದರೆ ದೇವರೇನು ಮಾಡಲು ಸಾಧ್ಯವಿಲ್ಲ. The same principle is true, beloved. If you are not willing, if I am not willing to be holy, ಅದೇ ರೀತಿಯಲ್ಲಿ ಪ್ರಿಯರೇ, ನಾನು ನೀವು ಒಂದು ಪರಿಶುದ್ಧರಾಗಿರಲು ಇಷ್ಟವಿಲ್ಲದೆ ಹೋದರೆ know that God cannot help us. ದೇವರು ನಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. The Holy Spirit is given us for our help. He will not force us to do, but He will help us if we are willing with Him, cooperate with Him. ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡೋದಕ್ಕಾಗಿ ಕೊಡಲ್ಪಟ್ಟಿದ್ದಾನೆ. ಪರಿಶುದ್ಧಾತ್ಮ ನಮ್ಮನ್ನು ಒತ್ತಾಯ ಪಡಿಸುವುದಿಲ್ಲ, ಆದರೆ ನಾವು ಬಯಸುವಾಗ ನಮ್ಮನ್ನು ಮುನ್ನಡೆಸುತ್ತಾನೆ. Okay, in this church there was a man that he was openly living in sin. ಈ ಒಂದು ಸಭೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಎಲ್ಲರ ಮುಂದೆ ಬಹಿರಂಗವಾಗಿ ಪಾಪದಲ್ಲಿ ಜೀವಿಸುವ ವ್ಯಕ್ತಿ. What was it? Is a very severe sin. ಅದು ಒಂದು ಗಂಭೀರವಾದ ಪಾಪ. In the Greek culture, ಆ ಗ್ರೀಕರ ಒಂದು ಸಂಪ್ರದಾಯದಲ್ಲಿ immorality is a common thing. ಆ ಅನೈತಿಕತೆ ಒಂದು ಸಾಮಾನ್ಯವಾದ But ಸಂಗತಿ. even in their culture, ಆದರೂ ಅವರ ಒಂದು ಸಂಪ್ರದಾಯದಲ್ಲಿ he says that they will not live along with a stepmother. ಅವರು ಒಂದು ಅಪ್ಪನ ಹೆಂಡತಿಯ ಸಂಗಡ ಅವರು ಜೀವಿಸುವುದಿಲ್ಲ. That is also even not common in the Greek culture. ಅದು ಗ್ರೀಕರ ಒಂದು ಸಂಸ್ಕೃತಿಯಲ್ಲಿಯೂ ಕೂಡ ಸಾಮಾನ್ಯವಾದ ಸಂಗತಿ ಅಲ್ಲ. And then this sin is also prohibited by the law of God. ಮತ್ತು ದೇವರ ವಾಕ್ಯದಲ್ಲಿ ಈ ಒಂದು ಪಾಪವು ಅದು ನಿಷೇಧಿಸಲ್ಪಟ್ಟಿದೆ. Now this man accepted the Lord Jesus Christ. ಈ ಮನುಷ್ಯನು ಯೇಸುವನ್ನು ಸ್ವೀಕರಿಸಿದ್ದಾನೆ. He was part of the church of God. ದೇವ ಸಭೆಯ ಭಾಗವಾಗಿದ್ದಾನೆ. I know that his sin is visible to everyone. Everybody come to know that what he is doing. ಅವನು ಏನು ಮಾಡುತ್ತಾ ಇದ್ದಾನೆ, ಅವನ ಪಾಪ ಏನೆಂಬುದು ಎಲ್ಲರಿಗೂ ಬಹಿರಂಗವಾಗಿ ಕಾಣುತ್ತಾ ಇದೆ. One of the things that we need to understand. ಪ್ರೇರೆ, ನಾವು ಒಂದು ಅರ್ಥ ಮಾಡಿಕೊಳ್ಳಬೇಕು. Sin is serious. ಆ ಪಾಪವು ಗಂಭೀರವಾಗಿದೆ. Even though that we do it in secret, ನಾವು ರಹಸ್ಯವಾಗಿ ಮಾಡಿದರೂ ಕೂಡ after some time, ಸ್ವಲ್ಪ
ಸ್ವಲ್ಪ ಸಮಯದ ನಂತರ it will come out. ಅದು ಹೊರಗೆ ಬರುತ್ತದೆ. We cannot hide it. ಅದನ್ನು ನಾವು ಮುಚ್ಚಿಡಲು ಸಾಧ್ಯವಿಲ್ಲ. It will come out. ಅದು ಹೊರಗೆ ಬಂದೇ ಬರುತ್ತದೆ. I know King David that he secretly, successfully hid from his sin. ಅರಸನಾಗಿರುವಂತ ದಾವೀದನು ಆ ಒಂದು ತನ್ನ ಪಾಪವನ್ನು ಯಶಸ್ವಿಯಾಗಿ ಮುಚ್ಚಿ ಹಾಕಲು ಪ್ರಯತ್ನಿಸಿದನು. But there is a God that was watching over his life. ಆದರೆ ಅವನ ಜೀವಿತವನ್ನು ನೋಡುವಂತ ದೇವರಿದ್ದನು. God did not allow him to let him do whatever he want because that he is my child. ಅವನು ನನ್ನ ಮಗನಾಗದ ನಿಮಿತ್ತವಾಗಿ ಅವನು ಏನ್ ಬೇಕೋ ಅದು ಮಾಡ್ಲೆಂಬುದಾಗಿ ದೇವರು ಬಿಟ್ಟು ಬಿಡಲಿಲ್ಲ. But God sent his prophet. ದೇವರು ತನ್ನ ಪ್ರವಾದಿಯನ್ನು ಕಳಿಸ್ತಾನೆ. And convicted him of his sin. ಅವನ ಪಾಪದ ವಿಷಯವಾಗಿ ಮನವರಿಕೆಯನ್ನು ಕೊಡುತ್ತಾನೆ. He repented of his sins. ಅವನು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾನೆ. Beloved, whether that we are an ordinary people or we are a pastor or we are a leader, that doesn't matter before God. ಪ್ರಿಯರೇ, ನಾವು ಸಭಾಪಾಲಕರಾಗಿರಬಹುದು, ನಾಯಕರಾಗಿರಬಹುದು ಅಥವಾ ಸಾಮಾನ್ಯ ಜನ ವಿಶ್ವಾಸಿಗಳಾಗಿರಬಹುದು, ಅದು ಯಾವುದು ಕೂಡ ದೇವರ ಮುಂದೆ ಏನು ಅಲ್ಲ. No, we may look at people in different way. ನಾವು ಜನರನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತೇವೆ. If he is a pastor, if he is a leader, we think, oh, no problem, that is okay. ಅವರು ಸಭಾಪಾಲಕರು ಅಥವಾ ನಾಯಕರಾದ ಓಕೆ, ಪರವಾಗಿಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡಬಹುದು. I know that we allow them, okay, let them know because they are senior people, they are good people. ಅವರು ಹಿರಿಯರಾಗಿದ್ದಾರೆ, ಅವರು ಒಳ್ಳೆಯ ಜನರಾಗಿದ್ದಾರೆ ಎಂಬುದಾಗಿ ಏನಾದ್ರು ಮಾಡ್ಲಿ ಎಂಬುದಾಗಿ ಅನ್ನುತ್ತೇವೆ. But we also think that no, this is a believer, no problem, it's a weakness in his life. ಮತ್ತೊಂದು ಸರ ನಾವು ಈ ರೀತಿಯಲ್ಲಿ ಹೇಳ್ತೇವೆ, ಇವನೊಬ್ಬ ಸಾಮಾನ್ಯ ವಿಶ್ವಾಸಿ, ಹೌದು, ಅವನಿಗೆ ಬಲಹೀನತೆ ಇದೆ, ಸರಿ. And but if we look at other people outside the church, we see that a person do like that, no, we condemn them. ಆದರೆ ನಾವು ಬೇರೆ ಸಭೆಯ ವ್ಯಕ್ತಿಗಳನ್ನು ನೋಡುವಾಗ ಅಥವಾ ಹೊರಗಿನ ಜನರನ್ನು ನೋಡುವಾಗ, ಅವರು ತಪ್ಪು ಮಾಡೋದನ್ನು ನೋಡುವಾಗ ಅವರನ್ನು ನಾವು ಖಂಡಿಸಲು ಹೋಗುತ್ತೇವೆ. Beloved, that is not God's attitude. ಪ್ರಿಯರೇ, ದೇವರ ಮನೋಭಾವನೆ ಆ ರೀತಿ ಇಲ್ಲ. You know, whether that we are leaders, ordinary people, believer or unbeliever, sin is a serious thing before God. ನಾವು ವಿಶ್ವಾಸಿಯಾಗಲಿ ಅವಿಶ್ವಾಸಿಯಾಗಲಿ, ನಾವು ಸಾಮಾನ್ಯ ಜನರಾಗಿರಲಿ, ನಾಯಕರಾಗಿರಲಿ ಅಥವಾ ಸಭಾಪಾಲಕರಾಗಲಿ, ದೇವರ ಮುಂದೆ ಪಾಪವು ಗಂಭೀರವಾದ ವಿಷಯ. Our secret sin will be revealed one day. ಒಂದು ದಿನ ನಮ್ಮ ರಹಸ್ಯ ಪಾಪವೆಲ್ಲವೂ ಹೊರಗಡೆ ಬರುತ್ತದೆ. It is an open testimony. People says, no, this person is going to that church, but he is still living in immorality. ಈ ವ್ಯಕ್ತಿ ಅಂತಹ ಸಭೆಗೆ ಹೋಗುತ್ತಾನೆ, ಆದರೂ ಅವನು ಇಂತಹ ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ. And then this was also reported to Paul, who was away from the church. ಸಭೆಯಿಂದ ದೂರವಾಗಿದ್ದ ಪೌಲನಿಗೂ ಕೂಡ ಆ ಸುದ್ದಿ, ಆ ವರದಿ ಮುಟ್ಟುತ್ತದೆ. Now what he says, ಈಗ ಅವನೇನು ಹೇಳ್ತಾ ಇದ್ದಾನೆ, in verse 2 he says, ಎರಡನೇ ವಾಕ್ಯದಲ್ಲಿ, and you are puffed up and have not rather mourned that he who has done it deed might be taken away from among you. ಹೀಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಉಬ್ಬಿಕೊಂಡೇ ಇದ್ದೀರಲ್ಲ. What was the attitude of this church? ಈ ಸಭೆಯ ಮನೋಭಾವನೆ ಏನಾಗಿತ್ತು? No, they were very much proud of this person. ಈ ವ್ಯಕ್ತಿಯ ಬಗ್ಗೆ ಸಭೆಯವರು ಉಬ್ಬಿಕೊಂಡಿದ್ದರು. In what way? ಯಾವ ರೀತಿಯಲ್ಲಿ? He says, no, we know that every day they will tell everyone, oh, so and so person, no, he is living with this woman, but still he is a believer. ಇಂಥ ಒಬ್ಬ ವ್ಯಕ್ತಿ, ಅವನು ಇಂಥ ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ, ಆದರೂ ಕೂಡ ಅವನು ನಮ್ಮ ಸಭೆಯ ವಿಶ್ವಾಸಿ. You know, that is the way that today many people are bragging that about that person who killed 5 murder, but still now today that he is a believer. ಈ ದಿನ ಕೂಡ ಅಂತಹ ಸಾಕ್ಷಿಗಳನ್ನು ನಾವು ಕೇಳ್ತೇವೆ, 5 ಜನರನ್ನು ಕೊಂದವನು, ಆದರೂ ಕೂಡ ಅವನು ನಮ್ಮ ಸಭೆಯ ವಿಶ್ವಾಸಿ ಎಂಬುದಾಗಿ. Beloved, Bible doesn't say that those people are excluded from the grace of God. ಪ್ರಿಯರೇ, ದೇವರ ಕೃಪೆಯಿಂದ ಅಂತ ಜನರು ದೂರವಾಗಿದ್ದಾರೆ ಎಂಬುದಾಗಿ ದೇವರು ಹೇಳುವುದಿಲ್ಲ. No, this gospel is for everyone, whether he is a murderer, immoral, unclean person, who is a stealer, doesn't matter. This gospel is for everyone, including the prostitutes and unclean people. ಈ ಸುವಾರ್ಥ ಎಲ್ಲರಿಗೋಸ್ಕರ ಕೊಡಲ್ಪಟ್ಟಿದೆ. ಅವನು ಕೊಲೆಗಾರನಾಗಲಿ, ದುಷ್ಟನಾಗಿರಲಿ, ವ್ಯಭಿಚಾರಿಯಾಗಿರಲಿ, ಜಾರತ್ವದಲ್ಲಿರಲಿ ಅಥವಾ ಯಾವುದೇ ಒಂದು ಕಳ್ಳತನ ಮಾಡಲಿ, ಯಾವುದೇ ದುಷ್ಟ ಕಾರ್ಯದಲ್ಲಿರಲಿ, ಎಲ್ಲರಿಗೂ ಈ ಸುವಾರ್ತೆ ಕೊಡಲ್ಪಟ್ಟಿದೆ. Then they all can come to the Lord Jesus Christ. ಎಲ್ಲರೂ ಯೇಸು ಕ್ರಿಸ್ತನ ಬಳಿಗೆ ಬರಬಹುದು. If they have come to the Lord Jesus Christ, ಅವರು ಯೇಸು ಕ್ರಿಸ್ತನ ಬಳಿಗೆ ಬರಲು ಮಾರ್ಗವಿದೆ. Thank God that they are believers today. ಅವರು ವಿಶ್ವಾಸಿಗಳಾಗಿ ದೇವರ ಬಳಿಗೆ ಬಂದಿದ್ದಾರೆ, ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ. But we should not allow them to continue what they were doing so far. ಆದರೆ ಅವರು ಇಲ್ಲಿಯವರೆಗೂ ಮಾಡುತ್ತಿದ್ದ ಸಂಗತಿಗಳನ್ನು ಇನ್ನು ಮುಂದೆ ಮಾಡುವುದಕ್ಕೆ ನಾವು ಅನುಮತಿ ಕೊಡಬಾರದು. So now they are that bragging about this person and his sin, in spite of that, without dealing with that sin. ಆದರೆ ಆ ಸಭೆಯವರು ಆ ವ್ಯಕ್ತಿಯ ಒಂದು ಪಾಪದ ವಿಷಯದ ಕುರಿತಾಗಿ ವ್ಯವಹರಿಸುವುದನ್ನು ಬಿಟ್ಟು ಅವನ ಬಗ್ಗೆ ಉಬ್ಬಿಕೊಂಡಿದ್ದಾರೆ. And then what they are also bragging, no, that ours is a loving church. ಮಾತ್ರವಲ್ಲ, ಅವರು ಇನ್ನೇನು ಹೇಳ್ತಾ ಇದ್ದಾರೆ, ನಮ್ಮ ಸಭೆ ಪ್ರೀತಿಸುವ ಸಭೆ. No, we have to love all these people. ಈ ಎಲ್ಲ ಜನರನ್ನು ನಾವು ಪ್ರೀತಿಸಬೇಕು. We need to love immoral, we need to love for drunkards, we need to love everyone
Because the Bible says that God is love and we need to love. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ, ನಾವು ಪ್ರೀತಿಸಬೇಕೆಂಬುದಾಗಿ ಬೈಬಲ್ ಹೇಳುವುದರಿಂದ ಅನೈತಿಕ ಜನರನ್ನ, ಜಾರತ್ವದಲ್ಲಿರುವವರನ್ನ, ಎಲ್ಲ ರೀತಿಯ ದುಷ್ಟ ಜನರನ್ನು ಕೂಡ ಎಲ್ಲರನ್ನು ನಾವು ಪ್ರೀತಿಸಬೇಕು. And then we also quote one Bible verse that there is no condemnation for those who are in Christ Jesus. ಮತ್ತೊಂದು ಬೈಬಲ್ ವಾಕ್ಯವನ್ನು ನಾವು ಕಲಿತುಕೊಂಡು ಬಿಟ್ಟಿದ್ದೇವೆ, ಏನಂದ್ರೆ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. Whatever that we speak about the sin, that we consider it as a condemnation for that person. ನಾವು ಪಾಪದ ವಿಷಯವಾಗಿ ಏನಾದರೂ ಮಾತಾಡಿದರೆ ಅದು ನಾವು ಖಂಡನೆ ಎಂಬುದಾಗಿ, ಅಪರಾಧ ನಿರ್ಣಯ ಎಂಬುದಾಗಿ ನಾವು ಅಂದುಕೊಂಡು ಬಿಡುತ್ತೇವೆ. That is not what the word of God says. ಆದರೆ ದೇವರ ವಾಕ್ಯ ನಮಗೆ ಆ ರೀತಿ ಕಲಿಸುವುದಿಲ್ಲ. Even in this passage what Paul says, ಈ ವಾಕ್ಯ ಭಾಗದಲ್ಲಿ ಪೌಲನ್ ಏನು ಹೇಳ್ತಾ I have ಇದ್ದಾನೆ, already judged him. ನಾನು ಈಗಾಗಲೇ ಅವನ ಬಗ್ಗೆ ತೀರ್ಪು ಮಾಡಿದ್ದೇನೆ. You know that is Paul speaking anything against the word of God and the principle of God's love? ಈಗ ಪೌಲನು ದೇವರ ಪ್ರೀತಿಯ ಬಗ್ಗೆ, ದೇವರ ನಿಯಮದ ಬಗ್ಗೆ ಮಾತಾಡ್ತಾ ಇದ್ದಾನೆ ಇಲ್ಲವಾ? Beloved, that God has given a common sense for us. ಪ್ರಿಯರೇ, ದೇವರು ನಮಗೊಂದು ಸಾಮಾನ್ಯ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. What is judging means we are not condemning that person to hell. ತೀರ್ಪು ಮಾಡುವುದಂದ್ರೆ ಆ ವ್ಯಕ್ತಿ ನರಕಕ್ಕೆ ಪಾತ್ರನೆಂಬುದಾಗಿ ಹೇಳುವಂತದಲ್ಲ. We do not know that God can bring him back again. ದೇವರು ಅವನನ್ನು ಹಿಂತಿರುಗಿ ತರಬಹುದು, ನಮಗೆ ಗೊತ್ತಿಲ್ಲ. But what is judging is according to the word of God, as far as today that he is living in sin. ಅದು ತೀರ್ಪು ಮಾಡುವುದಂದ್ರೆ ಅದರ ಅರ್ಥವೇನು? ದೇವರ ವಾಕ್ಯದ ಪ್ರಕಾರ ಈ ದಿನ ಅವನು ಈ ತಪ್ಪನ್ನ ಮಾಡ್ತಾ ಇದ್ದಾನೆ. So that is why that today we need to deal with that issue. ಈ ದಿನ ಆ ಪಾಪದ ಬಗ್ಗೆ ನಾವು ವ್ಯವಹರಿಸಬೇಕು. That's why what they supposed to do, they supposed to go to God in mourning. ಅವರು ಏನ್ ಮಾಡಬೇಕಾಗಿತ್ತು? ದುಃಖದಿಂದ ದೇವರ ಬಳಿಗೆ ಹೋಗಬೇಕಾಗಿತ್ತು. Not because of their sin, ತಮ್ಮ ಪಾಪಗಳಿಗೋಸ್ಕರ ಅಲ್ಲ, but because this brother is living in sin. ಈ ಸಹೋದರನು ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ, ಅದಕ್ಕೋಸ್ಕರ. If that brother is living in sin, is it not going to break your heart? ಆ ವ್ಯಕ್ತಿಯ, ಆ ಸಹೋದರನ ಪಾಪದಲ್ಲಿ ಜೀವಿಸ್ತಾ ಇದ್ದ ನಿಮ್ಮ ಹೃದಯ ಮುರಿಯಲ್ಪಡ್ತಾ ಇಲ್ವಾ? Or that just pacify, says no problem, let him live, God is a loving God, he is going to deal with him. ಅಥವಾ ಸುಮ್ಮನೆ ಹೀಗೆ ಹೇಳಿ ಬಿಟ್ಟು ಬಿಡೋದ, ದೇವರ ಪ್ರೀತಿ ಸ್ವರೂಪಿಯಾಗಿದ್ದಾನೆ, ದೇವರವರ ಸಂಗಡ ವ್ಯವಸ್ಥೆ ನಮಗೆ ಬೇಕಾಗಿಲ್ಲ ಎಂಬುದಾಗಿ. Paul is condemning the attitude of the church. ಪೌಲನ ಸಭೆಯ ಮನೋಭಾವನೆಯನ್ನ ಖಂಡಿಸ್ತಾ ಇದ್ದಾನೆ. You are tolerating that sin. ನೀನು ಆ ಪಾಪವನ್ನು ಸಹಿಸಿಕೊಳ್ಳುತ್ತಾ I ಇದ್ದೀಯ. know that instead of that you should have broken your heart and you should have gone to God in prayer on behalf of this brother. ವ್ಯಕ್ತಿಯ ಕುರಿತಾಗಿ ನಿಮ್ಮ ಹೃದಯದಲ್ಲಿ ನೋವು ತಂದು ನೀವು ದುಃಖದಿಂದ ದೇವರ ಬಳಿಗೆ ಪ್ರಾರ್ಥನೆಯಲ್ಲಿ ಹೋಗಬೇಕಾಗಿತ್ತು. I know that God may bring repentance to him. ದೇವರು ಅವನ ಜೀವಿತದಲ್ಲಿ ಪಶ್ಚಾತ್ತಾಪವನ್ನು ತರಲಿ ಎಂಬುದಾಗಿ ಪ್ರಾರ್ಥಿಸಬೇಕಾಗಿತ್ತು. Instead of going in fasting and prayer for sinning brother, ಆ ಪಾಪ ಮಾಡುವ ವ್ಯಕ್ತಿಗೆ ವಿಷಯವಾಗಿ ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ ಇರುವುದಕ್ಕೆ ಬದಲಾಗಿ, but this church is so bragging about their character that we are a loving church, we love everyone. ನಾವು ಎಲ್ಲರನ್ನ ಪ್ರೀತಿಸುವ ಸಭೆ ಎಂಬುದಾಗಿ ಈ ಸಭೆಯವರು ತಮ್ಮನ್ನೇ ತಾವು ಕೊಚ್ಚಿಕೊಳ್ಳುತ್ತಾ ಇದ್ದಾರೆ. Beloved, that is not a love. ಪ್ರಿಯರೇ, ಅದು ಪ್ರೀತಿ ಅಲ್ಲ. If somebody is living in sin, ಯಾರಾದರೂ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ, if it is not breaking your heart, ಅದು ನಿಮ್ಮ ಹೃದಯವನ್ನು ಮುರಿಯದೇ ಹೋದರೆ, if you are not taking that person to the presence of God for repentance in his life, ಅವನ ಜೀವಿತದಲ್ಲಿ ಪಶ್ಚಾತ್ತಾಪ ಉಂಟಾಗುವುದಕ್ಕಾಗಿ ಆ ವ್ಯಕ್ತಿಯ ಕುರಿತಾಗಿ ನೀವು ದೇವರ ಪ್ರಸನ್ನತೆಯಲ್ಲಿ ಪ್ರಾರ್ಥಿಸದೆ ಹೋದರೆ, beloved, that you are not operating in love. ಪ್ರೇರೆ, ನೀವು ಪ್ರೀತಿಯಲ್ಲಿ ನೀವು ಕಾರ್ಯ ಮಾಡುತ್ತಾ ಇಲ್ಲ. No, you are not operating in the love. ನೀವು ದೇವರ ಪ್ರೀತಿಯಲ್ಲಿ ಕಾರ್ಯ ಮಾಡುತ್ತಾ You ಇಲ್ಲ. need to go to God. ನೀವು ದೇವರ ಬಳಿಗೆ ಹೋಗಬೇಕು. That is what the Bible says. ಬೈಬಲ್ ಅದನ್ನೇ ಹೇಳುತ್ತದೆ. You remember that when Achan sinned against God, ಆಕಾನನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ what did Joshua do? ಯೆಹೋಶುವನು ಏನ್ ಮಾಡ್ತಾನೆ? No, he just humbled himself with the fasting and prayer and cried to God. ಉಪವಾಸ ಪ್ರಾರ್ಥನೆಯಲ್ಲಿ ಅವನು ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾನೆ. That is the what that he learned from his senior Moses. ಅದು ತನ್ನ ಹಿರಿಯನಾಗಿರುವಂತ ಮೋಶೆಯಿಂದ ಕಲಿತಂತ ಸಂಗತಿ. In the wilderness, ಮರುಭೂಮಿಯಲ್ಲಿ when the people rebelled against God, ಆ ಜನರು ದೇವರಿಗೆ ವಿರುದ್ಧವಾಗಿ ಇದ್ದಾಗ, when they committed sin against God, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ, this Moses that he went before God with a fasting and praying and interceded for them. ದೇವರ ಮುಂದೆ ಉಪವಾಸ ಪ್ರಾರ್ಥನೆಯಲ್ಲಿ ಹೋಗಿ ಆ ಜನರಿಗೋಸ್ಕರ ವಿಜ್ಞಾಪನೆ ಮಾಡಿರೋದನ್ನು ನಾವು ನೋಡುತ್ತೇವೆ. Because he loves his people so much. ಯಾಕಂದ್ರೆ ಆ ಜನರನ್ನು ಅವನು ಅಷ್ಟು ಪ್ರೀತಿಸಿದನು. When David come to know that his son is sick, ದಾವೀದನು ತನ್ನ ಮಗನು ಅನಾರೋಗ್ಯದಲ್ಲಿ ಇದ್ದಾನೆ ಎಂಬುದಾಗಿ ತಿಳಿದುಕೊಂಡಾಗ, though this son was born in sin, ಇವನು ಪಾಪದಲ್ಲಿ ಹುಟ್ಟಿದವನಾಗಿದ್ದರೂ ಕೂಡ, but he still fasted and prayed. ಅವನು ಇನ್ನೂ ಉಪವಾಸವಿದ್ದು ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. He asked the Lord to show mercy for this child. ಈ ಮಗುವಿನ ಮೇಲೆ ಕರುಣೆ ತೋರಿಸು ದೇವರೆಂಬುದಾಗಿ ಪ್ರಾರ್ಥಿಸ್ತಾನೆ. But God did not answer his prayer in that way. ಆದರೆ ದೇವರು ಆ ರೀತಿಯಲ್ಲಿ ಅವನಿಗೆ ಉತ್ತರ ಕೊಡಲಿಲ್ಲ. Beloved, that you all need to understand. No, when we see somebody is living in sin, ಪ್ರೇರೆ, ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾರಾದರೂ ಪಾಪದಲ್ಲಿ ಜೀವಿಸುವುದನ್ನು ನಾವು ನೋಡುವಾಗ, when they are not willing to listen our counsel, ಅವರು ನಮ್ಮ ಒಂದು ಆಲೋಚನೆಯನ್ನು ಅವರು ಕೇಳದೆ ಹೋದಾಗ, when they are not submitting themselves to God, ದೇವರಿಗೆ ತಮ್ಮನ್ನು ತಾವು ಒಪ್ಪಿಸಿಕೊಡೋದಕ್ಕೆ ಅವರು ಇಷ್ಟಪಡದೇ ಇರುವಾಗ, it is a responsibility of you and me, it is a responsibility of the church
to go down in the presence of God and fast and pray for that person. ಆ ವ್ಯಕ್ತಿಗೋಸ್ಕರ ದೇವರ ಬಳಿಯಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ಹೋಗಿ ಪ್ರಾರ್ಥಿಸುವುದು ಸಭೆಯ ಮತ್ತು ಸಭಿಕರ ಒಂದು ಜವಾಬ್ದಾರಿಯಾಗಿದೆ. No, tolerating sin is not a good quality of the church. ಪಾಪವನ್ನು ಸಹಿಸಿಕೊಳ್ಳುವಂಥದ್ದು ಸಭೆಯ ಒಳ್ಳೆಯ ಗುಣಲಕ್ಷಣವಲ್ಲ. I know in one of the churches that God told, in Thyatira, that you are tolerating that evil woman called Jezebel. ಆ ದೇವರು ತುವತೈರ ಸಭೆಗೆ ಹೇಳ್ತಾ ಇದ್ದಾನೆ, ನೀನು ಯೆಜಬೇಲ್ ಎಂಬ ಕೆಟ್ಟ ಹೆಂಗಸನ್ನ ನೀನು ಸಹಿಸಿಕೊಳ್ಳುತ್ತಾ ಇದ್ದಿ. I know her teaching and all their teaching was they were tolerating sin in the name of the love of God. ದೇವರ ಪ್ರೀತಿ ಎನ್ನುವ ಹೆಸರಿನಲ್ಲಿ ಅವಳು ಹೇಳುತ್ತಿದ್ದಂತೆ ಎಲ್ಲ ಒಂದು ದುಷ್ಬೋಧನೆಗಳನ್ನ ಎಲ್ಲ ದುರ್ಬೋಧನೆಗಳನ್ನ ಅವರು ಸಹಿಸಿಕೊಳ್ಳುತ್ತಾ ಇದ್ದರು. But what Paul says, ಆದರೆ ಪೌಲನೇನು ಹೇಳ್ತಾನೆ in 1 Corinthians chapter 4 verse 14 and 15, 1 ಕೊರಿಂಥ 4ನೇ ಅಧ್ಯಾಯದ 14-15ನೇ ವಾಕ್ಯದಲ್ಲಿ, even before writing that one, he says, I do write these things to shame you, but as my beloved children I warn you. ನಾನು ನಿಮ್ಮನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬರೆಯದೆ ನನ್ನ ಪ್ರಿಯ ಮಕ್ಕಳೆಂದು ಭಾವಿಸಿ ನಿಮಗೆ ಬುದ್ಧಿ ಹೇಳುವುದಕ್ಕಾಗಿ ಈ ಮಾತುಗಳನ್ನು ಬರೆದಿದ್ದೇನೆ. He says, I am writing all these things in order to warn you as my beloved children. ನೀವು ನನ್ನ ಪ್ರಿಯ ಮಕ್ಕಳೆಂಬುದಾಗಿ ನಾನು ನಿಮಗೆ ಬುದ್ಧಿ ಹೇಳುವುದಕ್ಕಾಗಿ ಇದನ್ನು ಬರೀತಾ ಇದ್ದೇನೆ. Further he says, though you might have 10,000 instructors in Christ, yet you do not have many fathers, for I in Christ Jesus have begotten you through the gospel. ಮುಂದೆ ಅವನು ಹೇಳ್ತಾನೆ, ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದರು, ತಂದೆಗಳು ಬಹುಮಂದಿ ಇಲ್ಲ, ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದೆನು. Beloved, a father's heart is always for their children. ಪ್ರಿಯರೇ, ತಂದೆಯ ಹೃದಯ ಯಾವಾಗಲೂ ಮಕ್ಕಳ ಪರವಾಗಿರುತ್ತದೆ. In order not to condemn them and to destroy them, ಅವರನ್ನು ನಾಶಪಡಿಸಿ ಅಪರಾಧ ನಿರ್ಣಯ ಮಾಡುವುದಕ್ಕಾಗಿ ಅಲ್ಲ, but to win them back. ಅವರನ್ನು ತಿರುಗಿ So that ಗೆದ್ದುಕೊಳ್ಳುವುದಕ್ಕಾಗಿ. he says, I am a father. ಅದಕ್ಕೆ ಅವನು ಹೇಳ್ತಾನೆ, ನಾನು ತಂದೆಯಾಗಿದ್ದೇನೆ. Beloved, we all need to have the heart of a father. ಪ್ರಿಯರೇ, ನಾವೆಲ್ಲರೂ ಆ ತಂದೆಯ ಹೃದಯವನ್ನು ಹೊಂದಿಕೊಳ್ಳಬೇಕು. In these days that we elaborate the love of God and the father heart of God, ಈ ದಿವಸಗಳಲ್ಲಿ ನಾವು ದೇವರ ಪ್ರೀತಿ ಮತ್ತು ದೇವರ ತಂದೆಯ ಹೃದಯದ ಬಗ್ಗೆ ತುಂಬಾ ಮಾತಾಡ್ತೇವೆ. and we say that we cannot speak anything about sin. ಮತ್ತು ಪಾಪದ ಬಗ್ಗೆ ಏನು ಮಾತನಾಡಬಾರದು ಎಂಬುದಾಗಿ When we ಹೇಳ್ತೇವೆ. speak sin, that we are condemning that a person. ಪಾಪದ ಬಗ್ಗೆ ಮಾತನಾಡಿದರೆ ಆ ವ್ಯಕ್ತಿಯನ್ನು ಖಂಡಿಸುತ್ತೇವೆ. That also the leading Christians are telling, that Christian leaders are telling, we should not speak anything about sin. ಒಂದು ಉನ್ನತವಾದಂತ ಕ್ರೈಸ್ತ ಸೇವಕರುಗಳೇ ಹೇಳ್ತಾ ಇದ್ದಾರೆ, ಪಾಪದ ಬಗ್ಗೆ ನಾವು ಮಾತನಾಡಬಾರದು ಎಂಬುದಾಗಿ. Beloved, that is not the attitude of the Bible. ಪ್ರಿಯರೇ, ಬೈಬಲ್ ಅದನ್ನು ಕಲಿಸಿಕೊಡುವುದಿಲ್ಲ. I am a father. ನಾನು ಒಬ್ಬ ತಂದೆ. And many of you are being fathers. ನಿಮ್ಮಲ್ಲಿ ಅನೇಕರು ತಂದೆಗಳಾಗಿದ್ದೀರಿ. But if you see your own son or daughter living in sin, ನಿಮ್ಮ ಸ್ವಂತ ಮಗನು ಅಥವಾ ಮಗಳು ಪಾಪದಲ್ಲಿ ಜೀವಿಸುವುದನ್ನು ನೀವು ನೋಡುವಾಗ, will you say that that God is a loving God, I should be loving, I should welcome my son, my daughter, no matter whatever sin they are doing, I should not speak anything against them. ನನ್ನ ಮಕ್ಕಳು ಏನೇ ಮಾಡಲಿ, ಯಾವುದೇ ಪಾಪವನ್ನು ಮಾಡಲಿ, ನನ್ನ ಮಕ್ಕಳನ್ನು ನಾನು ಸ್ವೀಕರಿಸಬೇಕು, ಅವರ ಪಾಪದ ಬಗ್ಗೆ ಏನು ಮಾತಾಡಬಾರದು ಎಂಬುದಾಗಿ ನೀವು ಅಂದುಕೊಳ್ಳುತ್ತೀರಾ? That God has taken their sin away. ದೇವರವರ ಪಾಪವನ್ನು ತೆಗೆದು ಬಿಟ್ಟಿದ್ದಾನೆ. That they are righteous before God. ಅವರು ದೇವರ ಮುಂದೆ ನೀತಿವಂತರಾಗಿದ್ದಾರೆ. Because they come to the church. ಯಾಕಂದ್ರೆ ಅವರು ಸಭೆಗೆ ಬರ್ತಾ ಇದ್ದಾರೆ. Beloved, if you have this kind of attitude in your family, ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ ಇಂತಹ ಮನೋಭಾವನೆ ನಿಮಗೆ ಇರುವುದಾದರೆ, I am sure that your family will be destroyed. ನಿಮ್ಮ ಕುಟುಂಬವು ನಾಶವಾಗುತ್ತದೆ ಖಂಡಿತವಾಗಿ. I don't wish that any children in our family be like that. ನಮ್ಮ ಕುಟುಂಬಗಳಲ್ಲಿ ಯಾರು ನಮ್ಮ ಮಕ್ಕಳು ಆ ರೀತಿ ಇರಬೇಕೆಂಬುದಾಗಿ ನಾನು ಬಯಸುವುದಿಲ್ಲ. It is the heart of a father. ಅದು ತಂದೆಯ ಹೃದಯ. Paul does not want anyone to, even including this immoral brother, to be perishing. ಈ ಒಂದು ಅನೈತಿಕತೆಯಲ್ಲಿ ಇರುವಂತ ಈ ಸಹೋದರನನ್ನು ಸೇರಿಸಿಕೊಂಡು ಯಾರು ನಾಶವಾಗಬಾರದೆಂದೇ ಅವನು ಬರೀತಾ ಇದ್ದಾನೆ. He is directly speaking to the church that you have not mourned for this brother. ಅದಕ್ಕೋಸ್ಕರ ಅವನು ನೇರವಾಗಿ ಸಭೆಗೆ ಹೇಳ್ತಾ ಇದ್ದಾನೆ, ನೀವು ಈ ವಿಷಯದಲ್ಲಿ ದುಃಖ ಪಡಲಿಲ್ಲ. No, we need to mourn and cry on behalf of the people, those who are sinning. ಪಾಪದಲ್ಲಿರುವ ಜನರಿಗೋಸ್ಕರ ನಾವು ದುಃಖಪಟ್ಟು ಪ್ರಾರ್ಥಿಸುವ ಜನರಾಗಬೇಕು. Some say even we should not cry before God. ಕೆಲವರು ಹೇಳ್ತಾರೆ ದೇವರ ಮುಂದೆ ಅಳಬಾರದೆಂಬುದಾಗಿ. And what James says, ಯಾಕೋಬನೇನು ಹೇಳ್ತಾನೆ? he says in chapter 4 verse 9 and 10, 4ನೇ ಅಧ್ಯಾಯದ 9-10 ವಾಕ್ಯಗಳು. he is writing to his children, to the believers. ಅವನು ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ, lament and mourn and weep, let your laughter be turned to mourning and your joy to gloom. Humble yourself in the sight of the Lord and he will lift you up. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. He's not telling because that you lost your job or you have lost your business, you mourn and cry. ನೀವು ಕೆಲಸ ಕಳೆದುಕೊಂಡಿರೋದ್ರಿಂದ ಅಥವಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರೋದ್ರಿಂದ ದುಃಖ ಪಡಿರಿ ಎಂಬುದಾಗಿ ಅವನು ಹೇಳ್ತಾ ಇಲ್ಲ. Somebody beat you, because of that when you cry. ಯಾರು ನಿಮ್ಮನ್ನು ಹೊಡೆದಿದ್ದಾರೆ ಅದಕ್ಕೋಸ್ಕರ ದುಃಖಿಸಿರಿ ಎಂಬುದಾಗಿ ಹೇಳ್ತಾ ಇಲ್ಲ. Church that you need to mourn
concerning the sin in the church. ಆದರೆ ಸಭೆಯಲ್ಲಿರುವಂತಹ ಪಾಪಗಳ ವಿಷಯವಾಗಿ ಸಭೆ ದುಃಖಿಸಬೇಕು, ಗೋಳಾಡಬೇಕು. That we need to have fasting and prayer regarding this matter. ಈ ಒಂದು ಪಾಪದ ವಿಷಯದ ಕುರಿತಾಗಿ ಉಪವಾಸ ಪ್ರಾರ್ಥನೆಗಳು ನಮಗೆ ಬೇಕು. And beloved, we need to understand the heart of God. ಪ್ರಿಯರೇ, ದೇವರ ಹೃದಯವನ್ನು ಅರ್ಥ ಮಾಡಿಕೊಳ್ಳಬೇಕು. He is a loving father. ಆತನು ಪ್ರೀತಿಸುವ ತಂದೆ. So he does not want anyone to perish. ಒಬ್ಬನು ನಾಶವಾಗುವುದರಲ್ಲಿ ಆತನಿಗೆ ಆಸಕ್ತಿ ಇಲ್ಲ. Then when people Paul keep on telling, ಕೆಲವರು ಈ ರೀತಿಯಲ್ಲಿ ಹೇಳುತ್ತಾರೆ, Paul says that what you have to do, even after doing all these things, if he is not repentant, that you would have removed from him. ಪೌಲನು ಇನ್ನು ಮುಂದುವರೆದು ಹೇಳುತ್ತಾನೆ, ನೀವು ಇನ್ನೇನು ಮಾಡಬೇಕು, ಇದೆಲ್ಲ ಮಾಡಿದ ನಂತರ ಅವನು ನಿಮ್ಮ ಮಾತು ಕೇಳದೆ ಹೋದರೆ ಅವನನ್ನು ಸಭೆಯಿಂದ ಬಹಿಷ್ಕರಿಸಬೇಕು. The principle that Jesus said. ಯೇಸು ಕ್ರಿಸ್ತನು ಅದನ್ನೇ ಹೇಳಿದ ನಿಯಮ. When you see a person sinning, ಒಬ್ಬ ವ್ಯಕ್ತಿ ಪಾಪ ಮಾಡುವುದನ್ನು ನೋಡುವುದಾದರೆ go and talk to him. ಅವನ ಸಂಗಡ ಮಾತನಾಡು. He doesn't say that you are righteous, that God has forgiven you. Don't say, but you go and talk to him so that he may know what he is doing is wrong. ಅವನ ನೀತಿವಂತನು ನೀನು ಏನ್ ಬೇಕಾದ್ರೂ ಮಾಡು ಎಂಬುದಾಗಿ ಹೇಳುವುದಲ್ಲ, ಅವನ ಸಂಗಡ ಹೋಗಿ ಅವನ ಪಾಪದ ವಿಷಯದಲ್ಲಿ ಮಾತನಾಡು. But at the same time we need to examine ourselves. We need to be careful whether that am I able to speak to this person in this manner. ಅದೇ ಸಮಯದಲ್ಲಿ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ನಾವು ಸರಿಯಾದ ರೀತಿಯಲ್ಲಿ ಆ ವ್ಯಕ್ತಿಯ ಸಂಗಡ ಮಾತನಾಡಲು ಸಾಧ್ಯವಾ, ನಮಗೆ ಆ ಸಾಮರ್ಥ್ಯ ಇದೆಯಾ ಎಂಬುದಾಗಿ. Do we have that love for him? ನಮಗೆ ನಿಜವಾಗ್ಲೂ ಅವನ ಬಗ್ಗೆ ಪ್ರೀತಿ ಇದೆಯಾ ಇಲ್ಲವಾ ಎಂಬುದಾಗಿ. Or are you going to condemn him and to put him down? ಅಥವಾ ಸುಮ್ಮನೆ ಅವನ ಮೇಲೆ ತಪ್ಪು ಹೊರಿಸಿ ಅಪರಾಧ ನಿರ್ಣಯ ಮಾಡಿ ಅವನನ್ನು ತಳ್ಳುವುದಕ್ಕೆ ನಾವು ನೋಡ್ತಾ ಇದ್ದೇವಾ? If he don't listen to you, ಅವನು ನಿಮ್ಮ ಮಾತು ಕೇಳದೆ ಹೋದರೆ take two other person, ಇನ್ನೊಂದು ಇಬ್ಬರನ್ನು ಕರೆದುಕೊಂಡು ಹೋಗು, talk to him. ಅವನ ಸಂಗಡ ಮಾತನಾಡು. If he repent of his sins, ಅವನು ತನ್ನ ಪಾಪಗಳಾಗಿ ಪಶ್ಚಾತ್ತಾಪ ಪಟ್ಟರೆ, you know that you have won your brother. ನೀವು ನಿನ್ನ ಸಹೋದರನನ್ನು ಗೆಲ್ಲುತ್ತೀರಿ. Otherwise, ಇಲ್ಲದೆ ಹೋದರೆ you tell to the church, ಸಭೆಗೆ ಹೇಳಿ, and let the church say that he is like an unbeliever. ಸಭೆಯು ಅವನೊಬ್ಬ ಅವಿಶ್ವಾಸಿ ಎಂಬುದಾಗಿ ಹೇಳಿಬಿಡಲಿ. That's what the Bible says. Paul says, no, that you withdraw the covering of the church. ಅದೇ ಪೌಲನು ಹೇಳ್ತಾ ಇದ್ದಾನೆ, ನೀವು ಒಂದು ಸಭೆಯ ಹೊದಿಕೆಯಿಂದ ಅವನನ್ನು ಹೊರಗೆ ಹಾಕಿರಿ. The covering of the church is a safety for you and me, beloved. ಪ್ರಿಯರೇ, ನನಗೂ ನಿನಗೂ ಸಭೆಯ ಹೊದಿಕೆ ಬಹಳ ಪ್ರಾಮುಖ್ಯ. Because that God is interested in our welfare. ದೇವರು ನಮ್ಮ ಒಳಿತಿಗಾಗಿ ಆತನು ಬಯಸುತ್ತಾನೆ. The praying leaders are a blessing for us. ನಮ್ಮ ಮೇಲಿರುವ ನಾಯಕರು ನಮಗೆ ಆಶೀರ್ವಾದ. The praying church is a blessing for us. ಪ್ರಾರ್ಥಿಸುವ ಸಭೆ ನಮ್ಮ ಆಶೀರ್ವಾದ. Now he says put him out of the church. ಆದರೆ ಪೌಲನು ಹೇಳ್ತಾನೆ, ಅವನನ್ನು ಸಭೆಯಿಂದ ಹೊರಗೆ ಹಾಕಿ. It simply means that do not associate with him. ಅದರ ಅರ್ಥ ಅವನ ಸಂಗಡ ನೀವು ಹಕ್ಕು ಬಳಕೆ ಮಾಡಬೇಡಿ. And give him in the hands of the enemy. ಅವನನ್ನು ವೈರಿಯ ಕೈಗಳಲ್ಲಿ ಬಿಟ್ಟು ಬಿಡಿ. So that his flesh may be destroyed. ಅವನ ಶರೀರವು ಅದರ ನಿಮಿತ್ತ ನಾಶವಾಗುತ್ತದೆ. So what he said, any discipline is not meant for destruction. ಅದರ ಅರ್ಥ ಯಾವುದೇ ಶಿಸ್ತು ಅದು ನಾಶನಕ್ಕೋಸ್ಕರ ಇರುವಂತದಲ್ಲ. You know that he is withdrawing the fellowship from him is not a punishment for him. ಅವನ ಸಂಗಡ ಅನ್ಯೋನ್ಯತೆಯನ್ನು ಕಡಿದು ಬಿಡುವಂತದ್ದು ಅದು ಅವನ ನಾಶನಕ್ಕಾಗಿ ಅಲ್ಲ. You know, beloved, punish only that God can punish. ಪ್ರೇರೆ ಶಿಕ್ಷೆ ಎನ್ನುವಂಥದ್ದು ದೇವರು ಮಾತ್ರ ಕೊಡಬಹುದು. Because he is the only person who can punish everyone. ಆತನು ಮಾತ್ರ ಎಲ್ಲರನ್ನು ಶಿಕ್ಷಿಸಲು ಸಾಧ್ಯ. Even I have no authority to punish, you have no authority to punish. ನನಗೂ ನಿಮಗೂ ಬೇರೆಯವರನ್ನ ಶಿಕ್ಷಿಸುವುದಕ್ಕೆ ಯಾವುದೇ ಅಧಿಕಾರ ಇಲ್ಲ. And only God has authority to punish. ದೇವರಿಗೆ ಮಾತ್ರ ಅಧಿಕಾರ ಇದೆ. That is why God has put a legal system in the world. ಅದಕ್ಕೋಸ್ಕರವೇ ದೇವರು ಈ ಲೋಕದಲ್ಲಿ ನ್ಯಾಯಾಧಿಪತಿಯನ್ನು ನೇಮಿಸಿದ್ದಾನೆ. If somebody bit me, that does not mean I can also do the same thing to him. ಯಾರೋ ನನಗೆ ಹೊಡೆದಿದ್ದಾರೆ ಅದಕ್ಕೆ ನಾನು ಹೊಡೆಯಬೇಕೆಂಬುದಾಗಿ ಅಲ್ಲ. No, only that legally he should be punished. ಅವನು ನ್ಯಾಯಸಮ್ಮತವಾಗಿ ಅವನು ಶಿಕ್ಷಿಸಲ್ಪಡಬೇಕು. So what he is saying is not a punishment for this person. ಅವನು ಹೇಳುತ್ತಾ ಇರೋದು ಈ ವ್ಯಕ್ತಿಗೆ ಶಿಕ್ಷೆ ಕೊಡುವುದರ ಬಗ್ಗೆ ಅಲ್ಲ, but is a discipline. ಅದು ಶಿಸ್ತಿನ ಕುರಿತಾಗಿ. When that he is given to the Satan, ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡುವಾಗ know that he will be tormented. ಅವನು ಅದರಿಂದ ಅವನು ಸಂಕಟ ಪಡುತ್ತಾನೆ. And when that his flesh is crushed by the enemy, ಅವನ ಶರೀರವು ವೈರಿಯಿಂದ ನಾಶ ಮಾಡಲ್ಪಡುವಾಗ, when we go through hardships in his life, ತನ್ನ ಜೀವಿತಗಳಲ್ಲಿ ಕಷ್ಟಗಳಲ್ಲಿ ಸಾಗಿ ಹೋಗುವಾಗ that he may repent. ಅವನು ಪಶ್ಚಾತ್ತಾಪ ಪಡುತ್ತಾನೆ. That is what Paul says here. ಪೌಲನ್ ಅದನ್ನೇ ಹೇಳ್ತಾ ಇರುವುದು. So that his soul may be saved in the last day. ಕೊನೆಯ ದಿವಸದಲ್ಲಿ ಅವನ ಆತ್ಮವಾದರೂ ರಕ್ಷಣೆ ಹೊಂದಲಿ. If the church does not discipline that person, ಸಭೆಯ ಆ ವ್ಯಕ್ತಿಯನ್ನು ಶಿಸ್ತುಗೊಳಿಸದೆ ಹೋದರೆ, from that word it is understandable that his soul cannot be saved. ಅದರ ಅರ್ಥ ನಾವು ಅರ್ಥ ಮಾಡಿಕೊಳ್ಳಬೇಕು, ಅವನ ಆತ್ಮವು ರಕ್ಷಿಸಲ್ಪಡಲು ಸಾಧ್ಯವಿಲ್ಲ. Beloved, nowadays it is very difficult. ಪ್ರಿಯರೇ, ಈ ದಿವಸಗಳಲ್ಲಿ ತುಂಬಾ ಕಷ್ಟ. Because if we speak to a person, ಒಬ್ಬ ವ್ಯಕ್ತಿಯ ಸಂಗಡ ನಾವು ಮಾತಾಡಿದರೆ, or discipline a person, ಒಬ್ಬ ವ್ಯಕ್ತಿಯನ್ನು ಶಿಸ್ತುಪಡಿಸಿದರೆ, immediately he will jump to another church. ಅವನು ಮತ್ತೊಂದು ಸಭೆಗೆ ಅವನು ಜಾರುತ್ತಾನೆ. And there he go there. ಅಲ್ಲಿ ಹೋಗುತ್ತಾನೆ. So there he get all the pacifying teaching. ಅಲ್ಲಿ ಬೇರೆ ಬೇರೆ ಬೋಧನೆಗಳನ್ನು ತೆಗೆದುಕೊಳ್ಳುತ್ತಾನೆ. No, you are righteous. ನೀನು ನೀತಿವಂತನು. Just to say you are righteous, you will be righteous. ನೀನು ನೀತಿವಂತನಂತ ಬಾಯಿಂದ
ಬಾಯಿಂದ ಹೇಳು ಸಾಕು ನೀನ್ ನೀತಿವಂತನಾಗ್ತೀಯಾ. That is what he wanted to hear. ಅವನಿಗೆ ಅಂತ ಬೋಧನೆ ಬೇಕು. So then he says, no, I am loved by the church. ಮತ್ತೆ ಅವನು ಹೇಳ್ತಾನೆ ನನ್ನ ಸಭೆಯಿಂದ ಪ್ರೀತಿಸಲ್ಪಡ್ತಾ ಇದ್ದಾನೆ. On the other hand, ಇನ್ನೊಂದು ಕಡೆ no, that church is very bad. ಆ ಸಭೆ ತುಂಬಾ ಕೆಟ್ಟದ್ದು. Pastor is very bad. ಪಾಸ್ಟರ್ ತುಂಬಾ ಕೆಟ್ಟವರು. He doesn't love. ಅವರು ಪ್ರೀತಿಸುವುದಿಲ್ಲ. Church doesn't love. ಆ ಸಭೆ ಪ್ರೀತಿಸುವುದಿಲ್ಲ. Beloved, from the word of God that you evaluate which church is a loving church. ಪ್ರೇರೆ ದೇವರ ವಾಕ್ಯದ ಪ್ರಕಾರ ನೀವು ಪರೀಕ್ಷಿಸಿದರೆ ಯಾವ ಸಭೆ ದೇವರ ವಾಕ್ಯದ ಪ್ರಕಾರ ನಿಜವಾದ ಸಭೆ. No, if the pastor is acting according to a father's heart, ತಂದೆಯ ಹೃದಯದ ಪ್ರಕಾರ ಕಾರ್ಯ ಮಾಡುವಂತ ಸಭಾಪಾಲಕನು, know that he will discipline. ಅವನು ಶಿಸ್ತುಪಡಿಸ್ತಾನೆ. He will correct. ಅವನು ತಿದ್ದುತ್ತಾನೆ. He will speak against your sin. ಅವನು ನಿನ್ನ ಪಾಪವನ್ನು ಗದರಿಸುತ್ತಾನೆ. But a person who do not have the father's heart, ತಂದೆಯ ಹೃದಯ ಇಲ್ಲದೆ ಇರುವವನು, they says that okay, everything is understandable. ಎಲ್ಲವೂ ಅರ್ಥವಾಗುತ್ತೆ, ಪರವಾಗಿಲ್ಲ. You know that you are righteous man. ನೀನು ನೀತಿವಂತನು. God forgives. ದೇವರು ನಿನ್ನನ್ನು ಕ್ಷಮಿಸ್ತಾನೆ. God will take you to his ದೇವರು ನಿನ್ನನ್ನು ನಿತ್ಯತ್ವಕ್ಕೆ ತೆಗೆದುಕೊಂಡು ಹೋಗ್ತಾನೆ. As a result, there are possibility that this person will never repent of his sin. ಅದರ ನಿಮಿತ್ತವಾಗಿ ಸಾಧ್ಯತೆಗಳಿವೆ, ಅವನು ತನ್ನ ಜೀವಿತದಲ್ಲಿ ಪಶ್ಚಾತ್ತಾಪ ಪಡುವುದೇ ಇಲ್ಲ. If doesn't repent, ಪಶ್ಚಾತ್ತಾಪ ಪಡದೆ ಹೋದರೆ then what is the end? ಅವನ ಅಂತ್ಯಾವಸ್ಥೆ ಏನು? Know that you all can understand. ನಿಮ್ಮೆಲ್ಲರಿಗೂ ಗೊತ್ತದು. So my beloved people of God, ಪ್ರಿಯ ನನ್ನ ದೇವ ಜನರೇ, no, this is my prayer. ಇದು ನನ್ನ ಪ್ರಾರ್ಥನೆ. If at all, if one person is benefited by this message, ಈ ಸಂದೇಶದಿಂದ ಒಬ್ಬ ವ್ಯಕ್ತಿ ಒಂದು ವೇಳೆ ಲಾಭವಾಗಿರುವುದಾದರೆ, if you are living in sin, ನೀನು ಪಾಪದಲ್ಲಿ ಜೀವಿಸ್ತಾ ಇರುವುದಾದರೆ, I am not condemning you. ನಾನು ನಿನ್ನನ್ನು ಅಪರಾಧ ನಿರ್ಣಯ ಮಾಡುತ್ತಾ ಇಲ್ಲ. Come to the presence of God. ದೇವರ ಪ್ರಸನ್ನತೆಯ ಬಳಿಗೆ ಬನ್ನಿರಿ. Repent of your sins. ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಿರಿ. There is possibility. ಸಾಧ್ಯತೆಗಳಿವೆ. No, there is possibility that you can continuously walk with God. ನೀವು ದೇವರೊಂದಿಗೆ ನಿರಂತರವಾಗಿ ಮುನ್ನಡೆಯುವಂತ ಸಾಧ್ಯತೆಗಳಿವೆ. Provided you need to repent of your sins. ಆದರೆ ನಿಮ್ಮ ಪಾಪಗಳಿಗಾಗಿ ನೀವು ಪಶ್ಚಾತ್ತಾಪ ಪಡಬೇಕು. And I pray, ನನ್ನ ಪ್ರಾರ್ಥನೆ ಇದಾಗಿದೆ. know that we church also may take seriously the offenses. ನಾವು ಸಭೆಯಾಗಿ ನಾವು ಇಂತಹ ದುಷ್ಟ ಕಾರ್ಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. So that when we speak, that we are speaking him because of we love them. ನಾವು ಅವರ ಸಂಗಡ ಮಾತನಾಡುವಾಗ ಅವರನ್ನು ಪ್ರೀತಿಸುವ ಮೂಲಕವಾಗಿ ಅವರ ಸಂಗಡ ಮಾತಾಡಬೇಕು. Not because that we are better than them. ನಾವು ಅವರಿಗಿಂತ ಉತ್ತಮರು ಎಂಬುದಾಗಿ ಮಾತಾಡುವುದಲ್ಲ. That is not the attitude of the Bible. ಅದು ದೇವರ ವಾಕ್ಯದ ಮನೋಭಾವನೆ ಅಲ್ಲ. That is not the attitude of the scripture. ಅದು ದೇವರ ವಾಕ್ಯದ ಪ್ರಕಾರವಾದ ಮನೋಭಾವನೆ ಅಲ್ಲ. So let us pray that there is holiness may prevail in the church of God. ನಾವು ಪ್ರಾರ್ಥನೆ ಮಾಡೋಣ, ಸಭೆಯಲ್ಲಿ ಒಂದು ಪರಿಶುದ್ಧತೆಯು ಅದು ಉಂಟಾಗಲಿ, ಹೆಚ್ಚಾಗಲಿ ಎಂಬುದಾಗಿ. Heavenly Father, we ourselves to you. ಪರಲೋಕದ ತಂದೆ, ನಮ್ಮನ್ನು ನಾವು ನಿನಗೆ ಒಪ್ಪಿಸಿಕೊಡುತ್ತೇವೆ. Lord, all our attitude. ದೇವರೇ, ನಮ್ಮೆಲ್ಲ ಮನೋಭಾವನೆಗಳು. Lord, you look into our lives. ನೀನು ನಮ್ಮ ಹೃದಯಗಳನ್ನು, ಜೀವಿತಗಳನ್ನು ನೋಡುತ್ತಿ. Father, sin is a serious thing before you. ದೇವರೇ, ನಿನ್ನ ಮುಂದೆ ಒಂದು ಪಾಪವು ಅದು ಗಂಭೀರವಾದ ವಿಷಯ. Lord, help us to love everyone according to the same love that you have given us. ನೀನು ನಮಗೆ ಕೊಟ್ಟ ಅದೇ ಪ್ರೀತಿಯ ಪ್ರಕಾರ ಎಲ್ಲರನ್ನು ಪ್ರೀತಿಸುವುದಕ್ಕೆ ಸಹಾಯ ಮಾಡು ದೇವರೇ. Like a father. ತಂದೆಯ Lord, we may deal our children. ನಮ್ಮ ಮಕ್ಕಳ ಸಂಗಡ ವ್ಯವಹರಿಸುವಂತೆ, Bring them back to himself, to God. ಅವರನ್ನು ಹಿಂತಿರುಗಿ ನಿನ್ನ ಬಳಿಗೆ ತರುವಂತೆ ದೇವರೇ. We give you all the glory. ಎಲ್ಲಾ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ ತಂದೆಯೇ. Now may the grace of our Lord Jesus Christ, love of God the Father, fellowship and the communion of the Holy Spirit abide with us now and forever. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಐಕ್ಯತೆ ಈಗಲೂ ಎಂದೆಂದಿಗೂ ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. Amen. ಆಮೆನ್. Hallelujah.